ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ ರಾಜ. ಅಪ್ಪ, ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ಜೀವಳ ವಚನಗಳನ್ನು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯೋಹನ್ನ 6:63 ಹೇಳ್ತದೆ, ನಿನ್ನ ವಾಕ್ಯ ಜೀವವಾಗಿ ಆತ್ಮವಾಗಿ ಇದೆ ಎಂಬುದಾಗಿ. ಈ ಸ್ಥಳದಲ್ಲಿ ಜೀವವಾದ ಆತ್ಮವಾದನ ವಚನಗಳನ್ನು ನಿನ್ನ ಪರಿಶುದ್ಧ ನಾಮದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ನಿನ್ನ ಜನರೊಟ್ಟಿಗೆ ಮಾತನಾಡು ಸ್ವಾಮಿ, ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿದ್ದೇವಲ್ಲ, ದಯಮಾಡಿ ಓದಿ ಯಾರಾದರೂ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸಸ್ 2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹಲ್ಲೆಲೂಯಾ. ನಾವು 1ನೇ ವಾಕ್ಯವನ್ನು ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. 2ನೇ ವಾಕ್ಯದಲ್ಲಿ ನಾವು ನಿಂತಿದ್ದೇವೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಂಗ್ಲಿಷಲ್ಲಿ, ಆಂಗ್ಲದಲ್ಲಿ, ಆ್ಯಂಡ್ ಡು ನಾಟ್ ಬಿ ಕನ್ಫರ್ಮ್ ಟು ದಿಸ್. ಇಲ್ಲಿ ಲೈಟ್ ಕಾಣ್ತಾ ಇಲ್ಲ ನನಗೆ. ಆ್ಯಂಡ್ ಡು ನಾಟ್ ಬಿ ಕನ್ಫರ್ಮ್ ಟು ದಿಸ್ ವರ್ಲ್ಡ್ any longer with its superficial values and customs, but be transformed and progressively changed as you mature spiritually by the renewing of your mind. Mature spiritually by the renewing of your mind. ಇನ್ನೊಂದು ಟ್ರಾನ್ಸ್ಲೇಷನ್ ಉಂಟು, ಯಾವುದಾದ್ರು? KJV ತೆಗೀರಿ ನೋಡುವ. And be not conformed to this world, but be ye transformed by the renewing of your ಮೈಂಡ್. ಹಲ್ಲೆಲೂಯ. ಅದರ ಅರ್ಥ ಏನೆಂದರೆ, ಈ ಲೋಕದ ನಡವಳಿಕೆಯನ್ನು ನಾವು ಅನುಸರಿಸಬಾರದು. ಈ ಲೋಕದ ಜೀವನ ಶೈಲಿ, ಈ ಲೋಕದ ಜನರು ನಡೆಯುವ ರೀತಿಯಲ್ಲಿ ನಡೆಯದೆ, ಉದಾಹರಣೆಗೆ ನಾವು ಏನು ಆಗಿದ್ದೇವೆ ಎಂಬುದನ್ನು ಮರೆತು ನಮ್ಮ ಅಧಿಕಾರ, ನಮ್ಮ ಸ್ಥಾನ, ಕ್ರಿಸ್ತನಲ್ಲಿರುವ ನಮ್ಮ ಸ್ಥಾನ, ಕ್ರಿಸ್ತನಲ್ಲಿರುವ ನಮ್ಮ ಅಧಿಕಾರ, ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯ, ಕ್ರಿಸ್ತನು ಅನುಗ್ರಹಿಸಿದಂಥ ಅನುಗ್ರಹಗಳು, ಇವೆಲ್ಲವನ್ನು ಅನೇಕ ಸಲ ಏನು ಮಾಡ್ತೇವೆ ನಾವು, ಸೈತಾನನು ಮರೆಯುವಂತೆ ಮಾಡ್ತಾನೆ. ಹಲ್ಲೆಲೂಯ. ಅದನ್ನು ಮರೆತು ನಾವು ಹೇಗಿರ್ತೇವೆ? ಹಳೆಯ ರೀತಿಯಲ್ಲೇ ಚಿಂತೆ ಮಾಡ್ತಾ, ಯೋಚನೆ ಮಾಡ್ತಾ ಜೀವನ ಮಾಡ್ತೇವೆ. ನಾನು ಪಾಪಿಯಾಗಿದ್ದೇನೆ, ಮಣ್ಣಾಗಿದ್ದೇನೆ, ಕುಪ್ಪೆಯಾಗಿದ್ದೇನೆ, ಹುಳವಾಗಿದ್ದೇನೆ, ನಾನು ಬಲಹೀನನು, ನಾನು ಯಾವುದಕ್ಕೂ ಬಾರದವನು, ತಿರಸ್ಕರಿಸಲ್ಪಟ್ಟವನು, ಯಾರು ಪ್ರೀತಿಸದವನು, ಕೈ ಬಿಡಲ್ಪಟ್ಟವನು. ಅನೇಕ ಸಮಯಗಳಲ್ಲಿ ನಮ್ಮ ಚಿಂತಾ ಶೈಲಿ ಹೇಗಿರ್ತದೆ? ಈ ಲೋಕದ ಪ್ರಕಾರವಾಗಿ ಚಿಂತೆ ಮಾಡ್ತಾ ಇರ್ತೇವೆ. ನಾವು ಏನು ಆಗಿದ್ದೇವೆ ಈಗ ಕ್ರಿಸ್ತನಲ್ಲಿ, ಅದರ ಕುರಿತು ಯೋಚನೆ ಮಾಡುವುದಿಲ್ಲ. ಎಷ್ಟಕ್ಕೆ ಅರ್ಥ ಆಗ್ತಾ ಇದೆ? ಕಳೆದ ಅನೇಕ ವರ್ಷಗಳ ಹಿಂದೆ ನಾನು ಒಂದು ಸ್ಟೋರಿ ನಿಮಗೆ ಹೇಳಿದ್ದೆ. ಎಷ್ಟು ಜನಕ್ಕೆ ನೆನಪಿದೆ ಗೊತ್ತು? ಹಳಬರಿಗೆ ನೆನಪಿರ್ಬೋದು. ಒಬ್ಬ ರಾಜ ಮತ್ತು ರಾಣಿ ಒಂದು ದೇಶದಲ್ಲಿದ್ದರು. ಒಬ್ಬ ರಾಜ ಮತ್ತು ರಾಣಿ ಒಂದು ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಅವರಿಗೆ ಮದುವೆಯಾಗಿ ಎಷ್ಟೇ ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಒಂದು ದಿವಸ ಅವರು ತೀರ್ಮಾನ ತಗೊಳ್ತಾರೆ, ಇಬ್ಬರು ಕೂಡ ಮಾತಾಡಿಕೊಂಡು, ಒಂದು ಮಗುವನ್ನು ದತ್ತು ತಗೋಬೇಕು. ದತ್ತು ತೆಗೆದುಕೊಳ್ಳುವಂಥ ಮಗು ಅನಾಥವಾಗಿರಬೇಕು, ಅದು ಕೂಡ ಬೀದಿ ಬದಿಯಲ್ಲಿರುವಂಥ ಮಗು ಆಗಿರಬೇಕು. ಹಾಗೆ ತೀರ್ಮಾನ ತಗೊಂಡು ಒಂದು ದಿವಸ ವೇಷವನ್ನು ಮರೆಸಿ
ಅವ್ರು ಬೀದಿಗೆ ಅವ್ರು ಹಿಡಿತಾರೆ, ಬೀದಿಯ ಬದಿಗೆ ಅವ್ರು ಹೋಗ್ತಾರೆ. ಈ ಬಾಂಬೆಯಲ್ಲೆಲ್ಲ ಕೆಲವರು ನೋಡಿರಬಹುದು, ಈ ರೈಲ್ವೆ ಸ್ಟೇಷನ್ನಲ್ಲಿ ಬೀದಿಯಲ್ಲೆಲ್ಲ ಕೆಲವು ಅನಾಥ ಮಕ್ಕಳು ತಿರುಗಾಡ್ತಿರುವಂಥದ್ದು, ಭಿಕ್ಷೆ ಬೇಡುವಂಥದ್ದು, ಅಲ್ಲೇ ಮಲಗುವಂಥದ್ದೆಲ್ಲ ಕಂಡಿರಬಹುದು. ಹಾಗೆ ಪಟ್ಟಣಗಳಲ್ಲಿ ಅನೇಕ ಪಟ್ಟಣಗಳು ಇರ್ತಾರೆ ಆ ಮಕ್ಕಳು, ಆ ರೀತಿಯಲ್ಲಿ ದೊಡ್ಡ ಪಟ್ಟಣಗಳಲ್ಲಿ ಅವರು ಬೀದಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ಹುಡುಕ್ತಾ. ಒಂದು ಕಡೆ ಹೋದಾಗ ಚಿಕ್ಕ ಚಿಕ್ಕ ಮಕ್ಕಳು, ಅನಾಥ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಎಲ್ಲ ಮೈಯೆಲ್ಲ ಕೊಳೆ ಬಟ್ಟೆಗಳು, ಅಲ್ಲಲ್ಲಿ ಹರಿದಂಥ ಚಿಂದಿ ಬಟ್ಟೆಗಳು, ಸ್ನಾನ ಮಾಡದೆ ತಿಂಗಳುಗಳಾಗದೆ ಆ ರೀತಿಯಲ್ಲಿ ಒಟ್ಟಿಗೆ ಮಕ್ಕಳಲ್ಲಿ ಆಟ ಆಡ್ತಾ ಇದ್ದಾರೆ. ಒಂದು ಮಗುವನ್ನು ಅದರಲ್ಲಿ ನೋಡಿದಾಗ ಅವರಿಗೆ ಇಷ್ಟ ಆಯಿತು. ಆ ಮಗುವಿನ ಬಳಿಗೆ ಹೋದರು. ನಮ್ಮ ಮಗನಾಗ್ತೀಯಾ ಎಂಬುದಾಗಿ ಕೇಳಿದೆ. ಭಾರಿ ಖುಷಿ ಆಯಿತು ಮಗುವಿಗೆ. ಆ ಮಗು ಇವರೊಟ್ಟಿಗೆ ಬರಲಿಕ್ಕೆ ಒಪ್ಪಿಕೊಂಡಿತ್ತು. ಆ ಮಗುವನ್ನು ತೆಗೆದುಕೊಂಡು ಬಂದರು. ನೇಮಕ ಮಾಡಲ್ಪಟ್ಟಂತ ಒಂದು ಸಮಯದಲ್ಲಿ, ಒಂದು ದಿನದಲ್ಲಿ ಇಡೀ ದೇಶದ ಪ್ರಜೆಗಳಿಗೆ ಪ್ರಕಟಣೆಯನ್ನು ಹೊರಡಿಸಿ ಈ ಮಗುಗೆ ದತ್ತು ತೆಗೆದುಕೊಳ್ಳೋದಕ್ಕಿರುವಂಥ ಎಲ್ಲ ವಿಧವಾದ ಆ ಪ್ರೊಸೀಜರನ್ನು ಅವರು ಮಾಡಿ ಆ ಮಗುವನ್ನು ದತ್ತು ಮಗುವನ್ನಾಗಿ ತನ್ನ ಮಗುವನ್ನಾಗಿ ಸ್ವೀಕರಿಸಿಕೊಂಡ್ರು. ಈಗ ಬೀದಿ ಬದಿಯಲ್ಲಿದ್ದಂಥ ಅನಾಥ ಮಗು ಎಲ್ಲಿ ಬಂತು? ಈಗ ಅರಮನೆಗೆ ಬಂತು. ಈಗ ಅದು ಅನಾಥ ಅಲ್ಲ, ರಾಜಕುಮಾರ. ಆ ಮಗು ಯಾರಾಗಿದ್ದಾನೆ? ರಾಜಕುಮಾರ. ಮನೆಗೆ ಅರಮನೆಗೆ ಬಂದ ನಂತರ ಸೂಕ್ಷ್ಮವಾಗಿ ಆ ಮಗುವನ್ನು ರಾಜ ಗಮನಿಸ್ತಾ ಇದ್ದಾನೆ. ಕೆಲವು ದಿವಸಗಳಿಂದ ಮಗುವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಮಗು ಏನು ಮಾಡ್ತಾ ಉಂಟು ಅಂದರೆ, ಹಾಸಿಗೆ ತುಂಬ, ಅರಮನೆಯ ಹಾಸಿಗೆ ಯಾವ ರೀತಿ ಇರ್ತಾರೆ ಸ್ವಲ್ಪ ಯೋಚನೆ ಮಾಡಬಹುದು. ರಾತ್ರಿ ಬೆಡ್ಡಲ್ಲಿ ಮಲಗಿದ್ರೆ ಏಳುವುದು ಬೆಳಿಗ್ಗೆ ನೆಲದಿಂದ. ಎಲ್ಲಿಂದ? ಬರೀ ನೆಲದಲ್ಲಿ. ಮತ್ತೆ ವಾರಗಟ್ಟಲೆ ತಿಂಗಳುಗಟ್ಟಲೆ ಸ್ನಾನ ಮಾಡೋದಿಲ್ಲ, ಬಟ್ಟೆ ಬದಲಾಯಿಸುವುದಿಲ್ಲ, ಕೊಳೆ ಬಟ್ಟೆಗಳನ್ನೇ ಅದು ಹಾಕ್ಕೊಂಡೇ ಇರ್ತದೆ. ಒಳ್ಳೊಳ್ಳೆ ಊಟ ಕೊಟ್ಟಾಗ ಊಟ ಮಾಡದೆ ಸಿಂಪಲ್ ಆಗಿರುವಂಥ ಯಾವುದೋ ಒಂದು ತೆಗೆದು ತಿನ್ನುವಂಥದ್ದು. ಮಾತಾಡಲಿಕ್ಕೂ ಗೊತ್ತಿಲ್ಲ. ಬೀದಿ ಬದಿಲಿ ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿಯಲ್ಲಿ ಮಾತಾಡುವಂಥ ಮಂತ್ರಿಗಳು ಬಂದರು, ಅಧಿಕಾರಿಗಳು ಬಂದರು, ಯಾರು ಸರಿಯಾಗಿ ಮಾತಾಡಲಿಕ್ಕೆ ಕೂಡ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಕ್ರಮ ಇಲ್ಲದಂಥ ಒಂದು ಜೀವಿತವನ್ನು ಆ ಮಗು ಜೀವಿಸ್ತಾ ಇದೆ. ಕಾರಣ ನೋಡಿ, ಬೀದಿ ಬದಿಲಿರ್ತ ಅನಾಥ ಮಗು ಅರಮನೆಗೆ ಬಂದರೂ ಕೂಡ, ರಾಜಕುಮಾರನಾದರೂ ಕೂಡ, ರಾಜರಾಣಿಗೆ ಮಗನಾಗಿ ಸ್ವೀಕರಿಸಲ್ಪಟ್ಟರೂ ಕೂಡ ತನ್ನ ಸ್ಥಾನ, ತನ್ನ ಅಧಿಕಾರ, ತನಗಿರುವಂಥದ್ದನ್ನು ತಿಳ್ಕೊಳ್ಳದೆ ಏನು ಮಾಡ್ತಾ ಉಂಟು? ಹೀನವಾದ ಜೀವಿತವನ್ನು ಜೀವಿಸ್ತಾ ಇದೆ. ಈಗ ಎಷ್ಟನಿಗೆ ಅರ್ಥ ಆಗ್ತಾ ಇದೆ? ನಾವು ಜ್ಞಾನೋಕ್ತಿ 23:7 ವಾಕ್ಯ ಓದುವ. ಪ್ರಾಬ್ಸ್ 23:7. ಜ್ಞಾನೋಕ್ತಿ 23:7. ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಅಂದರೆ ಒಳಗಡೆ ಅನೇಕ ಸಲ ಏನು ಥಿಂಕ್ ಮಾಡ್ತಾ ಅದೇ ರೀತಿ ಜೀವಿಸುವುದು. ನಾನು ರಿಜೆಕ್ಟೆಡ್, ತಿರಸ್ಕರಿಸಲ್ಪಟ್ಟವನು, ನನ್ನ ಬಲಹೀನನು, ದಿಕ್ಕಿಲ್ಲದವಳು, ನನ್ನನ್ನು ಯಾರು ಪ್ರೀತಿ ಮಾಡಲ್ಲ. ಏನು ನಾವು ಯೋಚನೆ ಮಾಡ್ತೇವಲ್ಲ, ಅದೇ ಪ್ರಕಾರ ಜೀವಿಸ್ತಾ ಇರ್ತೇವೆ ನಾವು. ಹಲ್ಲೆಲೂಯಾ. ನಮ್ಮ ಯೋಚನೆ ಮಾಡುವಂಥ ಶೈಲಿ ಬದಲಾಗಬೇಕು. ಯೋಚನೆ ಮಾಡುವಂಥ ಶೈಲಿ ಬದಲಾಗಬೇಕಾದರೆ ನಮಗಿರುವಂಥದ್ದು ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಎಷ್ಟಂಗೆ ಅರ್ಥ ಆಗ್ತಾ ಇದೆ? ರಾಜ ನೋಡಿದ ಮಗುವನ್ನು, ರಾಜ ತೀರ್ಮಾನ ತಗೊಂಡ, ನನ್ನ ಮಗನೇನೋ ಬೀದಿ ಬದಿಲಿ ಸ್ಟ್ರೀಟಲ್ಲಿದ್ದ, ಸ್ಟ್ರೀಟ್ ಬಾಯ್ ಆಗಿದ್ದ, ಅನಾಥನಾಗಿದ್ದ. ಈಗ ನನ್ನ ಮಗನಾದ
ರಾಜಕುಮಾರನಾದ ಅರಮನೆಗೆ ಬಂದ. ಎಲ್ಲ ಅರಮನೆ ಏನೆಲ್ಲಿದೆ ಅವನಿಗೆ ಸಂಬಂಧಪಟ್ಟದ್ದು, ಅವನಿಗೆ ಸ್ವಂತ. ಆದರೂ ಹೀನವಾದ ಜೀವಿತವನ್ನು ಜೀವಿಸ್ತಾ ಇದ್ದಾನೆ. ಅವನಿಗೆ ನಾನು ರಾಜಕುಮಾರನಂತೆ ಜೀವಿಸ್ಲಿಕ್ಕೆ ಕಲಿಸ್ತೇನೆ ಎಂಬುದಾಗಿ ಹೇಳಿ ಅವನಿಗೆ ಉಪದೇಶ ಮಾಡಲಿಕ್ಕೆ ಆರಂಭ ಮಾಡಿದ. ನೀನು ನನ್ನ ಮಗ, ಈ ಅರಮನೆ ನಿನ್ನದು, ಅರಮನೆಯಲ್ಲಿರುವುದಂತ ನಿನ್ನದು, ಈ ದೇಶಕ್ಕೆ ರಾಜನಾಗಬೇಕಾಗಿರುವವನು ನೀನು. ಇವೆಲ್ಲ ಹೇಗೆ ನೀನು ತಿನ್ನಬೇಕು, ಹೇಗೆ ಮಲಗಬೇಕು, ಹೇಗೆ ಶುಚಿಯಾಗಿಟ್ಕೊಳ್ಬೇಕು, ಹೇಗೆ ಬಟ್ಟೆ ಧರಿಸಬೇಕು, ಹೇಗೆ ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲ ಕಲಿಸ್ಲಿಕ್ಕೆ ಆರಂಭ ಮಾಡಿದ. ಅದು ಕಲಿಸುತ್ತಿರುವ ಸಂದರ್ಭದಲ್ಲಿ ಈ ಮಗುವಿನ ಯೋಚನೆ ಶೈಲಿ ಬದಲಾಗ್ತಾ ಬಂತು. ಅವನಿಗೆ ಗೊತ್ತಾಯ್ತು, ರಿಯಲೈಸ್ ಆದ, ಪ್ರಜ್ಞೆ ಬಂತು. ಓಹ್, ನಾನು ರಾಜಕುಮಾರ ಅಲ್ಲ, ಈಗ ನಾನು ಅನತನಲ್ಲ, ನನಗೀಗ ಅಧಿಕಾರ ಇದೆ, ತಂದೆಗಿರುವಂಥದ್ದೆಲ್ಲವೂ ನನ್ನದಲ್ವಾ, ನನಗೆ ಸ್ಥಾನಮಾನ ಇದೆ ಅಲ್ವಾ. ಈಗ ಸ್ವಲ್ಪ ದಿವಸದ ನಂತರ ರಾಜಕುಮಾರನ ಹಾಗೆ ಜೀವಿಸಲಿಕ್ಕೆ ಆರಂಭ ಮಾಡಿದ. ಅವನ ಮಾತು ಚೇಂಜ್ ಆಯಿತು, ಬದಲಾಯಿತು, ನೋಟ ಚೇಂಜ್ ಆಯಿತು, ನಡೆ ಚೇಂಜ್ ಆಯಿತು, ಜೀವಿತ ಚೇಂಜ್ ಆಯಿತು, ಕಾರ್ಯ ಮಾಡುವಂಥ ಎಲ್ಲ ವಿಧಾನಗಳು ಚೇಂಜ್ ಆಗ್ತಾ ಬಂತು. ರಾಜಕುಮಾರನ ಹಾಗೆ ಜೀವಿಸ್ಲಿಕ್ಕೆ ಆತನು ಆರಂಭ ಮಾಡಿದ. ಅದನ್ನೇ ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಿದಂಥದ್ದು. ದೇವರು ಕ್ರಿಸ್ತನಲ್ಲಿ ನಮಗೋಸ್ಕರ ಏನು ಮಾಡಿದ್ದಾನೆ, ನಾವೀಗ ಏನು ಆಗಿದ್ದೇವೆ ಅದನ್ನು ತಿಳ್ಕೋಬೇಕು. ನಾವು ತಿಳ್ಕೊಂಡು ಅದನ್ನು ನಮ್ಮ ಜೀವಿತದಲ್ಲಿ ಅನ್ವಯ ಮಾಡಿಕೊಂಡು ನಾವು ಅದೇ ಪ್ರಕಾರ ಜೀವಿಸಬೇಕು. ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನಾವು ಲೂಕನ ಸುವಾರ್ತೆ ನಾನು ನಿಮಗೆ ಮೊನ್ನೆ ಹೇಳಿದೆ, ಲೂಕಲ್ಲ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ, ಮತ್ತೆ 13 18ರಿಂದ 22 ಮಾತ್ರ ಮೊದಲು ಓದಿ, 23ವರೆಗೂ ಓದ್ವಿ. ಅದು 22 ಎಲ್ಲಗೆ ಓದಿ ನೋಡುವ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು, ಯಾವ ವಾಕ್ಯವನ್ನು? ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ, ಏನು ತಿಳುಕೊಳ್ಳದೆ ಇದ್ದರೆ, ವರ್ಷಗಳಿಂದ ವಾಕ್ಯ ಕೇಳ್ತಾ ಇದ್ದೇವೆ, ಆದರೆ ಕ್ರಿಸ್ತನಲ್ಲಿ ಏನಾಗಿದ್ದೇವೆ ತಿಳುಕೊಳ್ಳದೆ ಹೋದರೆ. ಅರ್ಥ ಆಗ್ತಾ ಇದೆಯಾ? ಕ್ರಿಸ್ತನು ನಮಗೆ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಅದು ತಿಳ್ಕೊಳ್ಳದೆ ಹೋದರೆ, ಮುಂದೆ ಓದಿ. ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಬಿತ್ತಿದ ಬೀಜವನ್ನು ಯಾವಾಗ ತೆಗೆದು ಹಾಕುತ್ತಾನೆ? ತಿಳುಕೊಳ್ಳದೆ ಇರುವಲ್ಲಿ. ಕೇಳಿದ್ದೇವೆ, ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ, ತಿಳಿದುಕೊಳ್ಳಲಿಲ್ಲ. ಹಲ್ಲೆಲೂಯಾ. ತಿಳುಕೊಂಡ್ರೆ ಯೋಚನೆ ಶೈಲಿ ಬದಲಾಗುತ್ತದೆ, ನಮ್ಮ ಚಿಂತೆಗಳು ಬದಲಾಗುತ್ತದೆ. ಹಲ್ಲೆಲೂಯಾ. ಲಿಂಬೆ ನೋಡಿದ್ರೆ ಭಯ, ಮೊಟ್ಟೆ ನೋಡಿದ್ರೆ ಭಯ, ತೆಂಗಿನಕಾಯಿ ನೋಡಿದ್ರೆ ಭಯ. ಮನೆ ಮುಂದೆ ಯಾರೋ ತೆಂಗಿನಕಾಯಿ ಹಾಕಿದ್ರೆ, ಕುಂಬಳಕಾಯಿ ಹಾಕಿದ್ರೆ ಭಯ. ಸೈತಾನನ ಶಕ್ತಿ ಲಿಂಬೆ ಶಕ್ತಿ, ಸೈತಾನ ಶಕ್ತಿ ಮೊಟ್ಟೆ ಶಕ್ತಿ, ಸೈತಾನ ಶಕ್ತಿ ತೆಂಗಿನಕಾಯಿ ಶಕ್ತಿ, ಸೈತಾನ ಶಕ್ತಿ ಕುಂಬಳಕಾಯಿ ಶಕ್ತಿ. ನಮ್ಮ ಶಕ್ತಿ ಪರಲೋಕದ ಶಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಗಾಡ್. ವಾಕ್ಯ ಕೇಳಿ ತಿಳ್ಕೋಬೇಕು. ಬದಲು ಕೈ ಕೊಟ್ಟೇಳಿ, ವಾಕ್ಯ ಕೇಳಿದ ಮೇಲೆ ತಿಳ್ಕೋಬೇಕು, ತಿಳುವಳಿಕೆ ಬರಬೇಕು, ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆ ಬಂದರೆ ಅದು ನಮ್ಮ ಜೀವಿತನ ಅನ್ವಯ ಮಾಡಿಕೊಂಡು ಅದರ ಪ್ರಕಾರ ಯೋಚಿಸಿ ಜೀವಿಸ್ತೇವೆ. ನಾವು ಮೈಂಡ್ ಸೆಟ್ ಚೇಂಜ್ ಆಗ್ತದೆ, ಕೀಳಾದ ಮನೋಭಾವನೆ ಹೋಗುತ್ತದೆ, ಭಯ ಹೋಗುತ್ತದೆ. ನೋಡಿ ರೋಮ 8, ರೋಮ್ ಚಾಪ್ಟರ್ 8 15ನೇ ವಾಕ್ಯ ಓದಿ. 15 ವರ್ಸ್, 15ನೇ ವಾಕ್ಯ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ಯಾವ ಭಾವ? ದಾಸನ ಭಾವ, ಗುಲಾಮನ ಭಾವ ಹೊಂದಿದವರಲ್ಲ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು, ಆಂಗ್ಲದಲ್ಲಿ ಸ್ಪಿರಿಟ್ ಅಂತ ಹೇಳಿದೆ. ಅಲ್ಲಲ್ಲಿಯ
ಸ್ಪಿರಿಟ್ ಆಫ್ ಸ್ಲೇವ್ ಅವಲ್ಲ, ಇಂಗ್ಲಿಷಲ್ಲಿ ಏನು ಕೊಟ್ಟಿದ್ದೆ ಅಲ್ಲಿ? ಸ್ಪಿರಿಟ್ ಆಫ್ Spirit of adoption. ಅಡಾಪ್ಷನ್ ಅಂದ್ರೆ ಸ್ಲೇವ, ಗುಲಾಮವ? ಪುನಃ ಓದಿ. For ye have not received the spirit of bondage ಬಂದಲ್ಲ, ಬಾಂಡೇಜ್. again ಇನ್ನೊಂದು to fear. ಟ್ರಾನ್ಸ್ಲೇಷನ್ ನೋಡಿ, ಸ್ಪಿರಿಟ್ ಆಫ್ ಬಾಂಡೇಜ್. ಓಕೆ, ಅಂದ್ರೆ ದಾಸನ ಭಾವ ಎಂದರೆ ದಾಸನ ಆತ್ಮ. ದಾಸತ್ವದಿಂದ ಯೇಸು ಕ್ರಿಸ್ತನು ನಮ್ಮನ್ನು ಸ್ವತಂತ್ರ ಮಾಡಿದ್ದಾನೆ. ದಾಸನ ಆತ್ಮದಿಂದ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಬಿಡುಗಡೆ ಮಾಡಿದ್ದಾನೆ. ಈಗ ಯೋಹನ್ನ 8:34 ಇರ್ತದೆ, ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಆ ತಿಳುವಳಿಕೆ ಇಲ್ಲದೆ ಹೋದರೆ ಕಷ್ಟ. ನೋಡಿ, ನಮ್ಮ ಮನೆಯಲ್ಲಿ ನಾಯಿ ಇರ್ತದೆ, ಹೌದಲ್ಲ? ಒಂದು ಸ್ಥಳ ಇರ್ತದೆ, ನಾಯಿನ ಪ್ರತಿ ದಿವಸ ಕಟ್ಟಿ ಹಾಕುವಂಥ ಒಂದು ಸ್ಥಳ ಇರ್ತದೆ, ಹೌದಾ? ಯಾವುದೊಂದು ಸ್ಥಳ ಇರ್ತದೆ, ಅದೇ ಆ ಸ್ಥಳದಲ್ಲಿ ಕಟ್ಟಿ ಹಾಕುವಂಥದ್ದು ಅದೇ ಸ್ಥಳದಿರ್ತದೆ. ಕೆಲವೊಮ್ಮೆ ನಾಯಿಯನ್ನು ಬಿಡಿಸ್ತೇವೆ, ಆದರೂ ಆ ಸ್ಥಳ ಬಿಟ್ಟು ನಾಯಿ ಹೋಗೋದೇ ಇಲ್ಲ ಅಲ್ಲೇ. ಆದರೆ ಅದರ ಮೈಂಡಲ್ಲಿ ಏನಿರ್ತದೆ ಅಂದರೆ, ನನಗೆ ಕಟ್ಟಿ ಹಾಕಿದ್ದಾರೆ ಅಂತ ಮೈಂಡಲ್ಲಿ ಇರ್ತದೆ. ಅದು ಅದೇ ಸ್ಥಳದಲ್ಲಿ ಕೂತ್ಕೊಂಡಿರ್ತದೆ ಆ ನಾಯಿ. ಗಮನಿಸಿದ್ದೀರಾ? ಅರ್ಥ ಆಗ್ತಾ ಇದೆಯಾ? ಯೇಸು ನಮ್ಮನ್ನು ದಾಸತ್ವದ ಆತ್ಮನಿಂದ ಸ್ವತಂತ್ರ ಮಾಡಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯ. ಮಗನ ಆತ್ಮ ದೇವರು ನಮ್ಮಲ್ಲಿ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ. ಆ ದಾಸತ್ವದ ಆತ್ಮ ನಮ್ಮನ್ನು ದಾಸತ್ವಕ್ಕೆ ನಡೆಸುವಂಥದ್ದಾಗಿದೆ. ಮಗನ ಆತ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ನಡೆಸುವಂಥದ್ದಾಗಿದೆ. ಅಷ್ಟಂಗೆ ಅರ್ಥ ಆಗ್ತಾ ಇದೆ. 8:15 ಪುನಃ ಓದಿ, ರೋಮ 8:15. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿ. ಯಾವ ಭಾವ? ಮಗನ ಭಾವ, ಮಗನ ಆತ್ಮವನ್ನು ನಾವು ಹೊಂದಿದ್ದೇವೆ. ಈ ಭಾವದಿಂದ ನಾವು ದೇವರನ್ನು, ಈ ಭಾವದಿಂದ ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ಅಪ್ಪ ತಂದೆ ಎಂದು ಕೂಗುತ್ತೇವೆ. ದಾಸನಿಗೆ ಸ್ವತಂತ್ರ ಇಲ್ಲ. ದಾಸನಿಗೆ ಸ್ವಾತಂತ್ರ್ಯ ಎಂಬುದು ದಾಸನ ಕುರಿತಾಗಿ ತಿಳ್ಕೋಬೇಕಾದ್ರೆ ಲೂಕ 17:7 ನಾವು ಓದಿದ್ರೆ ಗೊತ್ತಾಗ್ತದೆ. 7-11 ಅಂತ ಕಾಣ್ತದೆ. ಅಲ್ಲಿ ನಾವು ನೋಡ್ತೇವೆ. 7-10 ಅದು ಓದುದು ಬೇಡ. ಇಲ್ಲಿ ದಾಸತ್ವ, ದಾಸನಿಗೆ ಏನಿರುವುದಿಲ್ಲ, ಒಂದು ಸ್ವಾತಂತ್ರ್ಯ ಎಂಬುವಂಥದ್ದು ಇರುವುದಿಲ್ಲ. ಅವನು ಗುಲಾಮನಾಗಿರ್ತಾನೆ ಜೀವಮಾನ ಇಡೀ. ನಾವು ದಾಸತ್ವದಲ್ಲಿ ಇದ್ದೆವು, ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಈಗ ಅದನ್ನು ತಿಳ್ಕೋಬೇಕು ನಾವು. ಅದನ್ನು ನಾವೇನು ಮಾಡಬೇಕು? ಪಾಪದ ದಾಸತ್ವದಿಂದ ದೇವರು ಬಿಡುಗಡೆ ಮಾಡಿದ, ಸೈತಾನನ ದಾಸತ್ವದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ. ಕೊಲೊಸ್ಸೆ 1:13 ಹೇಳ್ತದೆ, ತಂದೆಯಾದ ದೇವರು ಈ ಅಂಧಕಾರದ ಅಧಿಕಾರದ ನಮ್ಮ ಬಿಡುಗಡೆ ಮಾಡಿ ತನ್ನ ಪ್ರಿಯಕುಮಾರ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ ಆಲ್ರೆಡಿ. ಈಗ ಇರುವಂಥದ್ದು ನಾವು ಎಲ್ಲಿ? ದೇವರ ರಾಜ್ಯದಲ್ಲಿ, ಯೇಸುವಿನ ರಾಜ್ಯದಲ್ಲಿ, ಬೆಳಕಿನ ರಾಜ್ಯದಲ್ಲಿ ಇದ್ದೇವೆ. ಇನ್ನು ನಾವು ಕತ್ತಲೆ ಅಧಿಕಾರದ ಅಡಿಯಲ್ಲಿ ಇಲ್ಲ ನಾವು. ಅದು ನಮ್ಮ ಮಾತು ಹೇಗಿರ್ತದೆ? ಇನ್ನು ನಾವು ಸೈತಾನ, ನಾವು ಇಡೀ ಜೀವಿತದಲ್ಲಿ ಇಡೀ ದಿವಸ 20 ಸಲ ಸೈತಾನನ ಕುರಿತು ಮಾತಾಡಿದ್ರೆ 1 ಸಲ ಮಾತ್ರ ಯೇಸುನ ಕುರಿತು ಮಾತಾಡ್ತೀವಿಲ್ಲ, ಗೊತ್ತಿಲ್ಲ. ಹೆಚ್ಚು ಯಾರ ಕುರಿತು ಮಾತಾಡೋದು? ಸೈತಾನ, 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 ಮಂತ್ರಶಕ್ತಿ, ಮಾಟಶಕ್ತಿ, ರೋಗ, ಇದಕ್ಕೆ ಜಾಸ್ತಿ ಸೈತಾನ ಕುರಿತು ಮಾತಾಡ್ತೇವೆ. ಹಲ್ಲೆಲೂಯ. ದಾಸತ್ವದಿಂದ ನಾವು ಈಗಾಗಲೇ ಏನಾಗಿದ್ದೇವೆ? ಬಿಡುಗಡೆಯಾಗಿದ್ದೇವೆ. ಈಗ ದಾಸತ್ವದಲ್ಲಿ ಇಲ್ಲ, ಪಾಪದ ದಾಸತ್ವದಲ್ಲಿ ಕೂಡ ನಾವು ಇಲ್ಲ. ಹಲ್ಲೆಲೂಯ. ಮಗನ ಆತ್ಮ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಯಾವ ಆತ್ಮ? ಮಕ್ಕಳಾಗಿದ್ದೇವೆ ನಾವು, ಆಲ್ರೆಡಿ ಬಿಡುಗಡೆ ಆಗಿದ್ದೇವೆ. ಪುನಃ ಅದರ ಬಗ್ಗೆ ನಾವು ಮಾತಾಡಿ ಅದರಲ್ಲಿ ಇರುವ ಹಾಗೆ ಮಾತನಾಡುತ್ತಾ ಹೋದ್ರೆ ಏನಾಗ್ತದೆ? ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಫ್ರೀಡಮ್ ಬಂದಿದೆ, ಆಲ್ರೆಡಿ ಸ್ವಾತಂತ್ರ್ಯ ಬಂದಿದೆ. ಅದು ತಿಳ್ಕೊಂಡು
ನಾವು ಹೊಂದಿಕೋಬೇಕು ನಮ್ಮ ಜೀವಿತದಲ್ಲಿ. ಅದನ್ನು ತಿಳ್ಕೊಳ್ಳದೆ ಇರುವ ಕಾರಣ ಇವತ್ತು ಅದರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದೇವೆ ನಾವು. ಆ ಬಿಡುಗಡೆ ಬಗ್ಗೆ ತಿಳ್ಕೊಳ್ಳದೆ ಇರುವ ನಿಮಿತ್ತ ಅದರ ಬಗ್ಗೆನೇ ಫೋಕಸ್ ಮಾಡೋ, ಅದರ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಏನು ಮಾಡ್ತೇವೆ? ಸೈತಾನ ಶಕ್ತಿಗಳ ಮೇಲೆ ನಮಗೆ ಅಧಿಕಾರ ಇದೆಯಲ್ವಾ? ಅವರು ದೇವರ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಓಕೆ, ಮತ್ತಾಯನ ಸುವಾರ್ತೆ ಅದೇ 13ನೇ ಅಧ್ಯಾಯ 18ರಿಂದ 22 ವಾಕ್ಯಕ್ಕೆ ತಿರುಗಿ ಬನ್ನಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದನು ತೆಗೆದು ಹಾಕುತ್ತಾನೆ. ಕೇಳಿದ ಮೇಲೆ ತಿಳ್ಕೊಳ್ಳದೆ ಹೋದರೆ ಮನಸ್ಸಲ್ಲಿ ಬಿತ್ತಿದ ಬೀಜವನ್ನು ತೆಗೆದು ಹಾಕ್ತಾನೆ ಸೈತಾನ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವವನು. ಒಬ್ಬನ ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವನು. ಒಬ್ಬನ ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬಿದ್ದ. ಒಟ್ಟು 4 ನೆಲಗಳು, ಹೌದಾ? ದಾರಿಯ ಮಗ್ಗುಲು, ಬಂಡೆಯ ನೆಲ, ಮುಳ್ಳು ಗಿಡದ ನೆಲ ಮತ್ತು 4ನೇದು ಒಳ್ಳೆಯ ನೆಲ, ಹೌದಲ್ಲ? ಒಳ್ಳೆಯ 23ರಲ್ಲಿ ನಾವು ಓದ್ತೇವೆ. ಒಳ್ಳೆಯ ನೆಲ ಓದಿ. ಒಬ್ಬನ ವಾಕ್ಯವನ್ನು ಕೇಳಿ ತಿಳುಕೊಂಡು ಏನ್ ಮಾಡ್ಕೊಂಡು ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಹೇಳಿದನು. ವಾಕ್ಯ ಕೇಳಿದ ಮೇಲೆ ಯಾರು ತಿಳ್ಕೊಳ್ತಾರಲ್ಲ ಅವರು ಫಲವನ್ನು ಕೊಡುತ್ತಾರೆ. ಪ್ರೈಸ್ ಗಾಡ್. ಅರ್ಥ ಆಗ್ತಾ ಇದೆ ವಾಕ್ಯ. ಈಗ ಮತ್ತಾಯನ ಸುವಾರ್ತೆ 22-29 ಓದಿ. ಮ್ಯಾಥ್ಯೂ 22:29, ಮ್ಯಾಥ್ಯೂ 22:29, 22-29. ಅದಕ್ಕೆ ಯೇಸು ಉತ್ತರವಾಗಿ ಹೇಳಿದನೆಂದರೆ ಅವರಿಗೆ ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವವರಾಗಿದ್ದೀರಿ. ಸದ್ದುಕಾಯರು ಬರ್ತಾ ಇದ್ದಾರೆ. 22ನೇ ವಾಕ್ಯದಿಂದ ಅದು ಆರಂಭವಾಗಿದೆ. 23ನೇ ವಾಕ್ಯ ಅಲ್ಲಿ ನೀವು ನೋಡಬಹುದು. ಅವರೊಂದು ಈ ಸತ್ತವರಿಗೆ ಉಂಟಾಗುವ ಪುನರ್ಸ್ಥಾನಕ್ಕೆ ಸಂಬಂಧವಾದ ಕೆಲವೊಂದು ಸಂಗತಿಗಳನ್ನು ಯೇಸುನ ಬಳಿ ಕೇಳ್ತಾರೆ. ಯೇಸು ಹೇಳ್ತಾ ಇದ್ದಾನೆ, ನೀವು ಯಾಕೆ ತಪ್ಪುತ್ತಾ ಇದ್ದೀರಾ? ಶಾಸ್ತ್ರವನ್ನಾಗಲಿ ದೇವರ ಶಕ್ತಿಯನ್ನಾದರೂ ತಿಳಿಯದೆ ಇರುವ ನಿಮಿತ್ತ ತಪ್ಪಿ ಹೋಗ್ತಾ ಇದ್ದೀರಾ. ಇವತ್ತು ನಾವು ಯಾಕೆ ಇನ್ನು ಗುಲಾಮಗಿರಿಯಲ್ಲೇ ಇದ್ದೇವೆ? ಇವತ್ತು ಯಾಕೆ ನಾವು ಇನ್ನು ದಾಸತ್ವದಲ್ಲಿ ಇದ್ದೇವೆ? ಯಾಕೆ ಇವತ್ತು ನಾವು ದಾಸರಾಗಿ ಜೀವಿಸ್ತಾ ಇದ್ದೇವೆ? ಕೊರತೆ ಯಾವುದು? ತಿಳುವಳಿಕೆಯ ಕೊರತೆ. ಯೋಚನೆ ನಮ್ಮದು ಇನ್ನೂ ಬದಲಾಗಿಲ್ಲ. ಥಿಂಕಿಂಗ್, ಆ ಯೋಚನಾ ಶೈಲಿ ಇನ್ನೂ ಬದಲಾಗಿಲ್ಲ. ಹಲ್ಲೆಲೂಯಾ. ನಮ್ಮ ದೇವರ ವಾಕ್ಯದ ಆಧಾರದಲ್ಲಿ ನಮ್ಮ ಯೋಚನೆ ಶೈಲಿನ ಬದಲಾವಣೆ ಮಾಡಬೇಕು. ಆವಾಗ ಪರಲೋಕ ಭಾವದವರಾಗಿ ಈ ಭೂಮಿಯಲ್ಲಿ ನಾವು ಜೀವಿಸಲಿಕ್ಕೆ ಆಗುತ್ತದೆ. ಹಲ್ಲೆಲೂಯಾ. ಹೇಗಿರಬೇಕು? ಪರಲೋಕ ಭಾವದವರಾಗಿರುವುದಾಗಿ ವಾಕ್ಯದ ಬಗ್ಗೆ ಆಲೋಚನೆ ಕೊಡ್ತಾ ಇದೆ. ನಾವು 2 ವಾಕ್ಯಗಳನ್ನು ನಾನು ನಿಮಗೆ ತೋರಿಸ್ತೇನೆ ಸತ್ಯವೇದದಲ್ಲಿ. ಒಂದು 119 ಕೀರ್ತನೆ 18ನೇ ವಾಕ್ಯ, ದಾವೀದ ಮಾಡಿದಂಥ ಪ್ರಾರ್ಥನೆ. ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಇದಕ್ಕೆ ಗ್ರೀಕಲ್ಲಿ ಕೊಡಲ್ಪಟ್ಟಂಥ ಪದ, ಬಳಸಿದಂಥ ಪದ ಅನಮಟಿ ಎಂಬುದಾಗಿ. ಏನು? ಅನಮಟಿಯ ಎಂಬುದಾಗಿ. ಅನಮಟಿ ಅಂದರೆ ಕಣ್ಣು ತೆರೆಯುವುದು ಎಂಬುದಾಗಿ. ಕಣ್ಣು ತೆರೆಯುವುದು ಅಂದರೆ ಇದು ದಾವೀದನ ಪ್ರಾರ್ಥನೆಯಾಗಿತ್ತು. ಏನೆಂಬುದಾಗಿ? ನನ್ನ ಕಣ್ಣು ತೆರೆ ಸ್ವಾಮಿ, ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವುದಕ್ಕಾಗಿ, ತಿಳ್ಕೊಳ್ಳುವುದಕ್ಕಾಗಿ ಎಂಬುದಾಗಿ ಆತನ ಪ್ರಾರ್ಥನೆ.
ಕೆಲವೊಮ್ಮೆ ಏನಿರ್ತದೆ, ನಮ್ಮ ಮುಂದುಗಡೆ ಕೆಲವೊಂದು ಇದ್ದರೂ ನಮಗೆ ಕಾಣಲ್ಲ. ಎಷ್ಟೋ ಸಲ ಕೈಯಲ್ಲಿ ಮೊಬೈಲ್ ಇರ್ತದೆ, ನಾನು ಇಡೀ ಮನೆ ಹುಡುಕಿ ಹುಡುಕಿ ಸಾಕಾಗಿ ಮತ್ತೆ ಯಾರು ಹೇಳಬೇಕಾಯ್ತು ನಿಮ್ಮ ಕೈಯಲ್ಲೇ ಮೊಬೈಲ್ ಇದೆ ಎಂಬುದಾಗಿ. ಎಷ್ಟೋ ಸಲ ಕಣ್ಣ ಮುಂದೆನೇ ಮೇಜಿನ ಮೇಲೆ ಕೀ ಇರ್ತದೆ, ಎಲ್ಲ ಕಡೆ ಹುಡುಕಿ ಹುಡುಕಿ ಯಾರು ಬಂದಲ್ಲಿ ನಿಮ್ಮ ಕಣ್ಣ ಮುಂದೆ ಮೇಜಿನಲ್ಲೇ ಅದು ಕೀ ಇದೆ ಎಂಬುದಾಗಿ ಹೇಳಿದ. ಎಷ್ಟೋ ಸಲ ಆಗಿದೆ, ನಿಮಗೂ ಕೂಡ ಅಂಥ ಅನುಭವಗಳು ಆಗಿರಬಹುದು. ಕೆಲವೊಂದು ಸಂಗತಿಗಳನ್ನು ಮರೆ ಮಾಡುವಂಥದ್ದು ಸೈತಾನನ ಕಾರ್ಯ ಏನಂದರೆ ಮರೆ ಮಾಡುವಂಥ, ಕಾಣಬಾರದು, ನಾವು ತಿಳ್ಕೋಬಾರದು. ತಿಳ್ಕೊಂಡ್ರೆ ಏನಾಗ್ತದೆ, ಅಲ್ಲಲಿಯ ಆ ಮಂಡಲಕ್ಕೆ ನಾವು ಪ್ರವೇಶ ಮಾಡ್ತೇವೆ, ದೇವರ ಚಿತ್ತ ನಮ್ಮ ಚಿತ್ತ ನೆರವೇರ್ತದೆ. ಹಲ್ಲೆಲೂಯಾ. ನಾ ಆದಿಕಾಂಡ 21ನೇ ಅಧ್ಯಾಯ 19ನೇ ವಾಕ್ಯಕ್ಕೆ ಬರುವಾಗ, ಜೆನಿಸಿಸ್ 21:29ಗೆ ಹಾಗಾರಳು ಅಬ್ರಾಹ್ಮನಿಂದ ಕಳಿಸಲ್ಪಟ್ಟು ತನ್ನ ಚಿಕ್ಕ ಮಗು ಈ ಇಷ್ಮಾಯೇಲನೊಂದಿಗೆ ಇಡೀ ಮರುಭೂಮಿಯಲ್ಲಿ ಅಲೆದಾಡ್ತಾ ಇರುವಂಥ ಸಂದರ್ಭ. ಮಗು ಬಾಯಾರಿಕೆಯಿಂದ ಒದ್ದಾಡ್ತಾ, ಯಾಕೆಂದರೆ ಅಬ್ರಾಮ ಕೊಟ್ಟಂಥ ತಿತ್ತಿಯಲ್ಲಿದ್ದಂಥ ನೀರೆಲ್ಲ ಇದಾಯಿತು, ಖಾಲಿ ಆಯಿತು. ಈಗ ನೀರಿಲ್ಲ ಕುಡಿಲಿಕ್ಕೆ, ಮಗು ಸಾಯ್ತಾ ಇದೆ ಬಾಯಾರಿಕೆಯಿಂದ. ಹಾಗೆ ದೇವದೂತನು ಪ್ರತ್ಯಕ್ಷನಾಗ್ತಾನೆ, ಕೆಲವೊಂದು ವಾಗ್ದಾನ ಕೊಡ್ತಾನೆ ಅವಳಿಗೆ. ಕೊನೆಗೆ 19ನೇ ವಾಕ್ಯ ಹೇಳ್ತದೆ, ಅವಳ ಕಣ್ಣು ತೆರೆದದ್ದರಿಂದ ಅವಳಿಗೆ ಬಾವಿ ಕಂಡಿತು. ಆಲ್ರೆಡಿ ಬಾವಿ ಅಲ್ಲಿತ್ತು, ಅವಳಿಗೆ ಕಾಣಲಿಲ್ಲ ಅವಾಗ. 21:19 ಓದಿ, 21:19. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಹಲ್ಲೆಲೂಯಾ. ದೇವರು ಅವಳ ಕಣ್ಣನ್ನು ತೆರೆದಾಗಲೇ ಮುಂದಿರುವಂಥ ಬಾವಿ ಕಂಡಳು. ಬಾವಿ ಮುಂಚೆನೇ ಇತ್ತು, ಆ ಬಾವಿ ಇದ್ರೂ ಕೂಡ ಬಾರಿಕಿಂತ ಸಾಯುವಂಥ ಅನುಭವ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಈಗಾಗಲೇ ಎಲ್ಲ ಕಾರ್ಯ ಮಾಡಿ ಆಗಿದೆ. ಅರ್ಥ ಆಗ್ತಾ ಇದೆ? ದೇವರು ಆಲ್ರೆಡಿ ದೇವರು ಮಾಡಿದ್ದಾನೆ, ಮುಗಿಸಿದ್ದಾನೆ. ಸ್ವಸ್ಥತೆಗೆ ಸಂಬಂಧ ಕಾರ್ಯ, ರಕ್ಷಣೆಗೆ ಸಂಬಂಧವಾದ ಕಾರ್ಯ, ನಿತ್ಯ ಜೀವಕ್ಕೆ ಸಂಬಂಧವಾದ ಕಾರ್ಯ, ಭೌತಿಕ ಜೀವಿತಕ್ಕೆ ಸಂಬಂಧ ಕಾರ್ಯ, ಆತ್ಮಿಕ ಆಶೀರ್ವಾದಕ್ಕೆ ಸಂಬಂಧ ಕಾರ್ಯ ಎಲ್ಲ ಆಲ್ರೆಡಿ ದೇವರು ಮಾಡಿ ಮುಗಿಸಿದ್ದಾನೆ. ನಮಗೆ ತಿಳುವಳಿಕೆ ಇಲ್ಲದ ಕಾರಣ ನಾವಿವತ್ತು ಕೊರತೆಯಲ್ಲಿ ಜೀವಿಸ್ತಾ ಇದ್ದೇವೆ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನಾನು ನಿಮಗೆ ತೋರಿಸ್ತೇನೆ. 2 ಅರಸು 8ನೇ ಅಧ್ಯಾಯ 15ರಿಂದ 23. ಆಕ್ಚುಲಿ ಎಲೀಷಾ ಪ್ರವಾದಿಗೆ ಸಂಬಂಧಪಟ್ಟದ್ದು. ಇಸ್ರೇಲ್ ರಾಜನಿಗೆ ವೈರಿಗಳು ಬರುವಂಥ ಮಾರ್ಗ, ಅವರ ತಂತ್ರಗಳನ್ನು ಇಸ್ರೇಲಲ್ಲಿ ಕೂತಂಥ ಪ್ರವಾದಿ ಎಲೀಷಾ ತಿಳಿಸ್ತೇವೆ ನಿಮಿತ್ತ ಅದು ಗೊತ್ತಾಗಿ ಕೊನೆಗೆ ಅವರು ಏನು ಮಾಡ್ತಾರೆ, ರಥಾಶ್ವರೊಂದಿಗೆ ಎಲಿಯನನ್ನು ಹಿಡ್ಕೊಳ್ಳುವುದಕ್ಕಾಗಿ ಬರ್ತಾರೆ, ಎಲೀಷನನ್ನು ಹಿಡ್ಕೊಳ್ಳಿಕ್ಕೆ ಬರ್ತಾರೆ. ಆಗ ಇವನು ಭಯ ಪಡ್ತಾ ಇಲ್ಲ, ಸಿಂಪಲ್ ಆಗಿ ನಿಂತಿದ್ದಾನೆ. ಯಾರು? ಎಲೀಷಿಯ ಪ್ರವಾದಿ. ಎಷ್ಟು ದೊಡ್ಡ ರಥಾಶ್ವಗಳ ಸೈನ್ಯ ಕಂಡಾಗ ವೈರಿಗಳದ್ದು, ಅವನು ಭಯಪಡ್ತಾ ಇಲ್ಲ. ಯಾರು ಭಯಪಟ್ಟದ್ದು? ಅವನ ಸೇವಕ. ಯಾರು ಭಯಪಟ್ಟದ್ದು? ಗೇಜ್ ಅಲ್ಲ. ಆ್ಯಕ್ಚುಲಿ ಗೇಜ್ ಆಲ್ರೆಡಿ ಕುಷ್ಠರೋಗಿಯಾಗಿ 6ನೇ ಅಧ್ಯಾಯದಲ್ಲಿ ಹೋಗಿ ಆಗಿದೆ, 5ನೇ ಅಧ್ಯಾಯದಲ್ಲಿ ಹೋಗಿ ಆಗಿದೆ. ಹಲ್ಲೆಲೂಯಾ. ಗೊತ್ತಾ? ಕುಷ್ಠರೋಗಿ ಹಿಡಿಯಲ್ಪಟ್ಟು ಗೇಜ್ ಹೋಗಿ ಆಗಿದೆ. ಇದು ಗೇಜ್ ಅಲ್ಲಿ ಇನ್ನೊಂದು ಶಿಷ್ಯ ಗೇಜ್ ಅಂತ ಬರೆದಿದೆ ಅಲ್ಲಿ ಇಲ್ಲ. ಹಲ್ಲೆಲೂಯಾ. 8:15 ವಾಕ್ಯದಿಂದ ಓದುವ. ಮರುದಿನ ಬೆಳಿಗ್ಗೆ ಇವನು ಕೌದಿಯನ್ನು ತೆಗೆದುಕೊಂಡು ನೀರಿನಲ್ಲಿ ತೋಯಿಸಿ ಅರಸನ ಮುಖದ ಮೇಲೆ ಹಾಕಿದ್ದರಿಂದ ಅವನು ಸತ್ತನು. ಹಜಾಯೇಲನು ಅವನಿಗೆ ಬದಲಾಗಿ ಅರಸನಾದನು. ಆಹಾಬನ ಮಗನು ಇಸ್ರಾಯೇಲರ ಅರಸನೂ ಆದ ಯೋರಾಮನ ಆಳಿಕೆಯ 5ನೇ ವರ್ಷದಲ್ಲಿ ಯೆಹೂದ ರಾಜನಾದ ಯೆಹೋಷಾಫಾಟನ ಮಗ ಯೆಹೋರಾಮನ ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 32 8ನೇ ಅಧ್ಯಾಯ ಅಲ್ಲ, 6ನೇ ಅಧ್ಯಾಯ 15ರಿಂದ 23. 8 ಹೇಳಿದ್ದೆ ನಾನು, ಸ್ವಲ್ಪ ನೆನಪಿಸಿದ್ರೆ ಒಳ್ಳೆಯದು, ಕೆಲವೊಮ್ಮೆ ಹಾಗೆ ಆಗ್ತದೆ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ 8ನೇ ವಾಕ್ಯದಿಂದ ಆರಂಭ ಆಗ್ತದೆ ಅದು. ಆಕ್ಚುಲಿ 8ರಿಂದ ಓದುವ.
8ರಿಂದ ಓದಿ ನೋಡುವ. ಆರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಪತಿಗಳೊಡನೆ ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ, ಜಾಗರೂಕತೆಯಿಂದಿರಿ, ನೀವು ಇಂತಿದ್ದ ಸ್ಥಳದಲ್ಲಿ ಹಾಯಬಾರದು, ಅಲ್ಲಿ ಆರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. ದೇವರ ಮನುಷ್ಯನು ಸೂಚಿಸುವ ಎಲ್ಲ ಸ್ಥಳಗಳಿಗೂ ಇಸ್ರಾಯೇಲರ ಅರಸನು ಹೇಳಿ ಕಳುಹಿಸುತ್ತಿದ್ದನು. ಹೀಗೆ ಅವನು ಹಲವು ಸಾರಿ ಆರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡನು. ಇದರ ದೆಸೆಯಿಂದ ಆರಾಮ್ಯರ ಅರಸನು ಕಳವಳಗೊಂಡು ತನ್ನ ಸೇನಾಪತಿಗಳನ್ನು ಕರೆದು ಅವರನ್ನು, ನಮ್ಮ ಊರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು, ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೆ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೆಂಬನೊಬ್ಬನು ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನೂ ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಅರಸನು ಇದನ್ನು ಕೇಳಿ, ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಲ್ಲಿರುತ್ತಾನೆಂದು ತಿಳುಕೊಂಡು ರಥರಥಾಶು ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶು ಗ್ಯಾಜಿ ಅಲ್ಲ, 2 ಅರಸು 5, 24, 25, 26, 26ನೇ ವಾಕ್ಯ ಓದಿದ್ರೆ 5:26 ಓದಿದ್ರೆ ಗೊತ್ತಾಗ್ತದೆ. ಕುಷ್ಠ ರೋಗಿಯಾಗಿ ಅವನು ಹೋಗಿದ್ದಾನೆ ಅಲ್ಲಿಂದ. ಅವನು ಅಲ್ಲಿ ನಂತರ ಎಲೀಷನೊಟ್ಟಿಗೆ ಅವನು ನಿಲ್ಲಿಲ್ಲ. ಅವನು ಅರ್ಥ ಆಯ್ತಲ್ಲ, ಕುಷ್ಠರೋಗಿ. ಯಾಕಂದರೆ ಈ ನಾಮಾನ್ ಎಂಬಂಥ ಸಿರಿಯದ ಅಧಿಪತಿ ಇದ್ದಾನಲ್ಲ, ಅವನಿಂದ ಹಣ ತೆಗೆದುಕೊಂಡ ನಿಮಿತ್ತ ಏನಾಯಿತು, ಕುಷ್ಠರೋಗ ಅವನಿಗೆ ಹಿಡಿಯುತ್ತೆಂಬುದಾಗಿಲ್ಲ ನೋಡ್ತೇವೆ. ಓಕೆ, ಓದಿ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶು ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತನ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕರಿಗೆ ಕಂಡವು. ಇದು ಅನಾಮಟಿಯ ಎಂದರೆ ಕಣ್ಣು ತೊರೆಯುವಂಥದ್ದು. ಎಲೀಷನು ಪ್ರಾರ್ಥಿಸಿದಾಗ ಇವನ ಕಣ್ಣು ತೆರೆದಾಗ, ಯಾಕಂದರೆ ನೋಡಿ, ಎಲೀಷನ ಕಣ್ಣು ಆಲ್ರೆಡಿ ತೆರೆಯಲ್ಪಟ್ಟಿತ್ತು, ಅದಕ್ಕೆ ಅವನಿಗೆ ಭಯ ಇಲ್ಲ. ಇವತ್ತು ನಾವು ಯಾಕೆ ಸೈತಾನ ಶಕ್ತಿಗೆ ಭಯ ಪಡ್ತಾ ಇದ್ದೇವೆ? ಯಾಕೆ ಲಿಂಬೆ, ಮೊಟ್ಟೆ ಇದಕ್ಕೆಲ್ಲ ಕೆಲವರು ನೋಡುವಾಗ ಭಯ ಪಡ್ತಾರೆ? ಯಾಕೆ? ದೇವ್ರ ಮಕ್ಕಳು, ನಮಗೆ ನಮ್ಮೊಳಗೆ ಏನಿದೆ ಅದು ನಮಗೆ ಗೊತ್ತಿಲ್ಲ. ನಮ್ಮ ಶಕ್ತಿ ಏನು ನಮಗೆ ಗೊತ್ತಿಲ್ಲ, ನಮ್ಮ ಅಧಿಕಾರ ಏನು ನಮಗೆ ಗೊತ್ತಿಲ್ಲ, ನಮ್ಮ ಪದವಿ, ನಮ್ಮ ಪೊಸಿಷನ್ ಏನು ನಮಗೆ ಗೊತ್ತಿಲ್ಲ. ಇನ್ನು ದಾಸನ ಮನೋಭಾವನೆಯಲ್ಲಿ ಜೀವನ ಮಾಡ್ತಿದ್ದೇವೆ ನಾವು. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯ. ಲಿಂಬೆ ಇದ್ರೆ ಶರ್ಬತ್ ಮಾಡಿ ಕುಡಿಬೇಕು, ಮೊಟ್ಟೆ ಇದ್ರೆ ಆಮ್ಲೆಟ್ ಮಾಡಿ ತಿನ್ನಬೇಕು, ತೆಂಗಿನಕಾಯಿ ಇದ್ರೆ ಪದಾರ್ಥಕ್ಕಾಗಿ ನಾವು ತಿನ್ನಬೇಕು. ಹಲ್ಲೆಲೂಯ. ನಿಮಗೆ ಇವ್ರಿಗೂ ಪಾಸ್ಟರ್ ಕ್ರಿಸ್ ಅವರ ಆತ್ಮಿಕ ತಂದೆ ಹೆಸರು ಗೊತ್ತಾ ನಿಮಗೆ? ಬೆನ್ಸನ್ ಇಡಾಒಸಿ ಎಂಬುದಾಗಿ ಕೇಳಿದಿರಿ ಹೆಸರು? ಎಷ್ಟು ಕೇಳಿದಿರಿ? ಕೈ ಮೇಲೆತ್ತಿ. ಕೆಲವು ಸಮಯದಿಂದ ಅವರು ತೀರಿ ಹೋದ್ರು, ಈ ಭೂಮಿಯನ್ನು ತೀರಿ ಹೋದ್ರು. ಶಕ್ತವಾಗಿ ವತನ ಗೊತ್ತಿರಬೇಕಂತ ಕಾಣ್ತದೆ ಅಲ್ಲ, ಗೊತ್ತುಂಟಾ? ಬೆನಿನ್ ಸಿಟಿ ಗೊತ್ತಾ ನಿಮಗೆ? ಬೆನಿನ್ ಸಿಟಿ, ಅಲ್ಲಿ ತುಂಬ ಪಾಪ ಅಪರಾಧಗಳು ಅಕ್ರಮಗಳಿರುವಂಥ ಸ್ಥಳ, ಅದು ಮಂತ್ರವಾದಿಗಳೆಲ್ಲ ಇರುವಂಥ ಸ್ಥಳ. ಆ ಸ್ಥಳದಲ್ಲಿ ಅಂತೆ ಕೆಲವು ಇವರಿಗೆ ವಿರೋಧವಾಗಿ ಕೆಲವೊಂದು ಮಂತ್ರಗಳನ್ನು ಮಾಡಿದ್ರಂತೆ. ಇವರು ಫೋಟೋ ಇಟ್ಟು ಈ ತಗಡಲ್ಲೆಲ್ಲ ಶೀಟಲ್ಲಿ ಏನೇನು ಬರೆದು ಏನೆಲ್ಲ ಮಾಡ್ಕೊಂಡು ಇವ್ರು ಬರುವ ದಾರಿಯಲ್ಲಿ ಅವರು ಹಾಗೆ ಬಂದು ಅದರ ಮೇಲೆ ಕಾಲಿಟ್ಟು ಹಾಗೆ ಹೋದ್ರಂತೆ. ಏನು ಸಂಭವಿಸಲಿಲ್ಲ. ಆ ಮಂತ್ರವಾದಿಗಳೆಲ್ಲ ಅಡ್ಡ ಬಿದ್ದರಂತೆ. ಅಲ್ಲಲ್ಲಿ ದೇವರ ಶಕ್ತಿ ಇದು, ದೇವರ ಶಕ್ತಿ ಇದಾಗಿದೆ. ಅಲ್ಲಲ್ಲಿಯ 1 ಯೋಹನ್ನ 4:4 ಏನು ಹೇಳ್ತದೆ? 1 John 4:4 ಈ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗೆ ಇರುವಾತನು ದೊಡ್ಡವನು. ಅಲ್ಲಲ್ಲಿಯ ಮೊದಲನೇದಾಗಿ ಯಾರು ದೊಡ್ಡವನು ಗೊತ್ತುಂಟ? ನಮ್ಮ ಹೊಸದಾಗಿ ಹುಟ್ಟಿದಂಥ ಆತ್ಮ ಮನುಷ್ಯ.
ಅಲ್ಲಲಿಯ ಅಂದ್ರೆ ನಾವು, ನಿಜವಾದ ನಾವು. ಅಲ್ಲಲುಯ್ಯ, ನಾವು ಸೈತಾನನಿಗಿಂತ ದೊಡ್ಡವರು. ಸೈತಾನ ನಮ್ಮ ಕಾಲ ಕೆಳಗೆ. ಮಾಟ ಮಂತ್ರ ಶಕ್ತಿ ನಮ್ಮ ಮುಟ್ಲಿಕ್ಕೆ ಆಗಲ್ಲ. ಸೈತಾನ ಶಕ್ತಿ ನಮ್ಮ ಮುಟ್ಲಿಕ್ಕೆ ಆಗಲ್ಲ. ಹಲ್ಲಲುಯ್ಯ. ಸೈತಾನಿಗೆ ದೊಡ್ಡವರು, ನಾವು ಅದನ್ನು ತಿಳ್ಕೋಬೇಕು. ತ್ರೇಕ ದೇವರು ನಮ್ಮ ಆತ್ಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾರು ವಾಸ ಮಾಡ್ತಾ ಇದ್ದಾರೆ ನಮ್ಮ ಆತ್ಮದಲ್ಲಿ? ತ್ರೈಕ, ತಂದೆ, ಮಗ, ಪರಿಶುದ್ಧಾತ್ಮ. ತ್ರೇಕ ದೇವರು ನಮ್ಮ ಒಳಗಡೆ ವಾಸ ಮಾಡ್ತಾ ಇದೆ. ಒಂದು ಉದಾಹರಣೆ, ಒಂದು ಚಹಾ ಸಾಧಾರಣವಾಗಿ ಮಾಡಬೇಕಾದ್ರೆ ಅದ್ರ ಏನೇನು ಪದಾರ್ಥ ಹಾಕ್ತೇವೆ ನಾವು? ಸಕ್ಕರೆ, ಹಾಲು, ನೀರು, ಹಾಲು ಮತ್ತೆ ಚಾಪತ್ತಿ. 4 ಸಂಗತಿ ಅಲ್ಲ? 4 ಸಾಧಾರಣವಾಗಿ ಚಹಾ ಮಾಡಬೇಕೆ 4 ಸಂಗತಿ. ಈಗ ಎಣಿಸಿ, ಇಲ್ಲಿ ಚಹಾ ಇದೆ ಗೊತ್ತಿಲ್ಲ, ಚಹಾ ಇಲ್ಲ ಇಲ್ಲಿ. ಓಕೆ, ಇದು ಚಹಾ ಅಂತ ಎಣಿಸಿ. ಇದನ್ನು ನೀರು ಸಪ್ರೇಟ್, ಹಾಲು ಸಪ್ರೇಟ್, ಎಲ್ಲ ಪದಾರ್ಥ ಸಪ್ರೇಟ್ ಮಾಡಲಿಕ್ಕೆ ಆಗ್ತದ? ಸಕ್ಕರೆ ಮತ್ತು ಚಹಾ ಆದಮೇಲೆ ಆಗ್ತದ? ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಆತ್ಮದಲ್ಲಿ, ನಮ್ಮ ಆತ್ಮ ಮತ್ತು ತ್ರೈಕ ದೇವರು ಇರುವಂಥದ್ದು. ಅಲ್ಲಲ್ಲಯ್ಯ, ನಾವೆಷ್ಟು ದೊಡ್ಡವರು ಗೊತ್ತುಂಟ? ಪರಲೋಕವೇ ನಮ್ಮ ಒಳಗಡೆ ಇದೆ. ಬದಲು ಕೈ ಕೊಟ್ಟಿಲ್ಲ, ಪರಲೋಕ ನನ್ನ ಒಳಗಡೆ ಇದೆ. ಹಲ್ಲಲೂಯ. ಪರಲೋಕ ನಮ್ಮ ಒಳಗಡೆ ಇದೆ. ನೋಡಿ, ಇಲ್ಲಿ ಎಲಿಷನ ಕಣ್ಣು ತೆರೆದದ್ರಿಂದ ಅವನಿಗೆ ಭಯ ಆಗಲಿಲ್ಲ. ಅವನು ಆ ಪರಲೋಕದ ರಥಾಶ ನೋಡ್ತಾ ಇದ್ದಾನೆ. ಅವನಿಗೆ ಭಯ ಇಲ್ಲ. ಭಯ ಯಾರಿಗೆ? ಕಣ್ಣು ತೆರೆದಂಥವನ ಸೇವಕನಿಗೆ ಭಯ ಆಯಿತು. ನಮ್ಮ ಕಣ್ಣು ಇಲ್ಲಿವರೆಗೆ ತೆರೆಯದಲ್ಲ, ಬೆಳಗದಿರುವ, ನೀವು ಬೆಳಗದ್ದು ತೆರೆಯುವುದು, ಅದರ ವ್ಯತ್ಯಾಸ ಹೇಳ್ತೇನೆ ನಾನು ನಿಮಗೆ. ಈಗ ಅನಾಮಟ್ಯ ಎಂದರೆ ಏನು? ಕಣ್ಣು ತೆರೆಯುವುದು. ಇಲ್ಲ, ಅನಾಮತ್ಯ ಎಂದರೆ ಕಣ್ಣು ತೆರೆಯುವುದು. ಇನ್ನೊಂದು ಪದ ಇದೆ, ಎಫೆಸ 1:18. ಎಫೆಸ ಚಾಪ್ಟರ್ 1:18, ಎಫೆಸ 1:18. ಅದಕ್ಕೆ ಹೇಳ್ತಾರೆ ಮಟಿಯಾ ಫೋಟಿಸೋ. ಎಲ್ಲರಿ, ಮಟಿಯಾ ಫೋಟಿಸೋ. ಮಟಿಯಾ ಫೋಟಿಸೋ ಅಂದರೆ ಕಣ್ಣು ಬೆಳಗುವಂಥದ್ದು, ಕಣ್ಣು ಪ್ರಕಾಶಿಸುವಂಥದ್ದು. ಅರ್ಥ ಆಯ್ತಾ? ಪ್ರಕಾಶ, ಕಣ್ಣಿನ ಪ್ರಕಾಶವು ಹೆಚ್ಚಿಸುವಂಥದ್ದು. ಅದಕ್ಕೆ ಹೇಳ್ತಾರೆ ಮಟಿಯಾ ಫೋಟಿಸೋ. ಏನ್ ಹೇಳ್ತಾರೆ? ಮಟಿಯಾ ಫೋಟಿಸೋ. ಓದಿಯ ವಾಕ್ಯ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ನೋಡಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಬೆಳಗಿಸಿ. ಮನೋನೇತ್ರ ಅಂದ್ರೆ ಏನು? ಆತ್ಮದ ಕಣ್ಣು. ನಿಜವಾದ ನಾವು, ನಮ್ಮ ಆತ್ಮಕ್ಕೆ, ಈಗ ನಮ್ಮ ಶರೀರಕ್ಕೆ ಕಣ್ಣು ಇದೆ, ಕಿವಿ ಇದೆ, ಹೃದಯ ಇದೆ, ಇದೆಲ್ಲ ಇದೆ ಅಲ್ಲ, ಅವಯವಗಳು ಸೇಮ್ ಆತ್ಮಕ್ಕಿದೆ. ಅದೇ ಆತ್ಮ ರೂಪದಲ್ಲಿ. ಆತ್ಮಕ್ಕೆ ಕಣ್ಣಿದೆ. ಹಲ್ಲಲುಯ್ಯ. ಆತ್ಮಕ್ಕೆ ಬಾಯಿ ಇದೆ, ಆತ್ಮಕ್ಕೆ ಕಿವಿ ಇದೆ. ಪ್ರೈಸ್ ಗಾಡ್. ತೆರೆಯಲ್ಪಡುವಂಥದ್ದು ಯಾವುದು? ಆತ್ಮದ ತೆರೆಯಲ್ಪಡುವುದಲ್ಲ. ಇಲ್ಲಿ ರಕ್ಷಣೆ ಹೊಂದಿದಾಗ ಆತ್ಮನ ಕಣ್ಣು ತೆರೆಯಲ್ಪಟ್ಟೆ ರಕ್ಷಣೆ ಹೊಂದಿದ್ದು ನಾವು. ಆತ್ಮ ಕಣ್ಣು ತೆರೆಯದೆ ಹೋಗಿದ್ರೆ ನೋಡಿ, ಆ ಪುಸ್ತಕದ 16-14 ಓದಿ. ಆಕ್ಟ್ 16:14. ಆ ಪುಸ್ತಕದ 16-14. ಲೀಡಿಯಾಳ ಹೃದಯದವರು ತೆರೆದ. ಹೃದಯ ಅಂದರೆ ದೇವರು ಏನು ಮಾಡಿದ? ಅವಳ ಆತ್ಮಿಕ ಕಣ್ಣು ತೆರೆದ. ಅಲ್ಲಿ ಓದಿ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯಳು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದ. ಹೃದಯ ತೆರೆಯುವುದಂದ್ರೆ ಹೃದಯದ ಕಣ್ಣು ತೆರೆದ. ಕಣ್ಣು ತೆರೆದದ್ದರಿಂದ ಸುವಾರ್ತೆ ಅಂಗೀಕಾರ ಮಾಡಿದ್ದು, ನಂಬಿದ್ದು ನಾವು. ಅಲ್ಲಲ್ಯ. ಈಗ ಕಣ್ಣು ತೆರೆಯಲ್ಪಟ್ಟಿದೆ, ಕಣ್ಣು ಬೆಳಗಬೇಕು. ಕೆಲವೊಂದನ್ನು ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಕಣ್ಣು ಬೆಳಗಬೇಕು. ಅರ್ಥ ಆಯ್ತೆ?
ಹಾಲೆಲೂಯ. ಕಣ್ಣಿನ ಪ್ರಕಾಶ ಹೆಚ್ಚಾದರೆ ಹೆಚ್ಚೆಚ್ಚು ಸಂಗತಿಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಅದಕ್ಕಾಗಿ ಇಲ್ಲಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕಣ್ಣಿನ ಪ್ರಕಾಶ ಹೆಚ್ಚಾಗುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಲೂಕ 24:45 ಓದಿ. ಲೂಕ್ 24:45. ಪುನರುತ್ಥಾನ ಹೊಂದಿದ ಯೇಸು ತನ್ನ ಶಿಷ್ಯರ ಬಳಿಗೆ ಬಂದು ವಾಕ್ಯವನ್ನು ತಿಳ್ಕೊಳ್ಳುವುದಕ್ಕಾಗಿ ಬುದ್ಧಿಯನ್ನು ತೆರೆದ ಅಂತ ಹೇಳ್ತದೆ ನೋಡಿ. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಆತನವರ ಬುದ್ಧಿಯನ್ನು ತೆರೆದ. ಆಂಗ್ಲದಲ್ಲಿ ಹೇಳ್ತಾರೆ, and said unto them, thus it is written, and thus it behold Christ to suffer and 46 ಅಲ್ಲ, ನನಗೆ ಇಂಗ್ಲಿಷ್ ಗೊತ್ತಿಲ್ಲ, ಸುಮ್ಮನೆ ಓದ್ತಾ ಹೋಗ್ತಿದ್ದೆ ನಾನು. Then opened he there, understanding that they might understand the scriptures. ಏನು ಓಪನ್ ಮಾಡಿದೆ ಸ್ವಾಮಿ? Then opened he ಅಲ್ಲ, ಅಲ್ಲಿ ಅಕ್ಷರ ರೀತಿ ಕಾಣ್ತಾ ಇಲ್ಲ ನನಗೆ. Then opened he there, understanding. ಅವ್ರ ಬುದ್ಧಿ ತೆರೆದ. ಯಾಕೆ ತೆರೆದ ಬುದ್ಧಿ? ವಾಕ್ಯ ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ, ವಾಕ್ಯ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಯಾವಾಗ ನಮ್ಮ ಬುದ್ಧಿ ತೆರೆಯಲ್ಪಡ್ತದೆ, ಆತ್ಮದ ಕಣ್ಣಿನ ಪ್ರಕಾಶ ಹೆಚ್ಚುತ್ತದೆ, ಹೆಚ್ಚೆಚ್ಚು ಸಂಗತಿಯನ್ನು ತಿಳ್ಕೊಳ್ಳುತ್ತೇವೆ. ಹಲ್ಲೆಲೂಯ. ನಮ್ಮ ಚಿಂತಾ ಶೈಲಿ, ಯೋಚನಾ ಶೈಲಿ ಬದಲಾಗಲಿಕ್ಕೆ ಹೋಗುತ್ತದೆ. ಮೊದಲು ಯೇಸು ನಮಗಾಗಿ ಏನು ಮಾಡಿದ, ನಾವು ಏನಾಗಿದ್ದೇವೆ ಅದನ್ನು ಮೊದಲು ತಿಳ್ಕೋಬೇಕು. ಆವಾಗ ಇವಾಗ ಇಂಥ ಸಂಗತಿಗಳಿಗೆ ಭಯಪಡುವುದಿಲ್ಲ ನಾವು. ಸೈತಾನರಿಗಿಂತ ಬಲಿಷ್ಠರು ನಾವು, ಸೈತಾನರಿಗಿಂತ ಉನ್ನತ ಸ್ಥಾನದಲ್ಲಿ ನಿಂತಿದ್ದೇವೆ ನಾವು. ಸಭೆಯ ವಿಶ್ವಾಸಿಗಳ ಸ್ಥಾನ ಅದಾಗಿದೆ. ಅವಾಗ ನಮ್ಮ ಥಿಂಕಿಂಗ್ ಬದಲಾಗುತ್ತದೆ, ಯೋಚನೆ ಬದಲಾಗುತ್ತದೆ. ಹಲ್ಲೆಲೂಯ. ನಮ್ಮಲ್ಲಿ ಇರುವಂಥದ್ದನ್ನು ಮೊದಲು ತಿಳ್ಕೋಬೇಕು. ನಮ್ಮಲ್ಲಿ ಇರುವಂಥದ್ದನ್ನು ಮೊದಲು ನಾವು ತಿಳ್ಕೋಬೇಕು. ಆದಿಕಾಂಡ 1ನೇ ಅಧ್ಯಾಯ 26-28 ವಾಕ್ಯಕ್ಕೆ ಬರುವ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 1 26-28. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಎಲ್ಲದರ ಮೇಲೆ ದೊರೆತನ ಮಾಡುವುದಕ್ಕಾಗಿ ಮನುಷ್ಯನನ್ನು ಉಂಟು ಮಾಡಿದ. ತನ್ನ ಹೋಲಿಕೆ ಮೇರೆಗೆ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಹೇಗೆ ಉಂಟು ಮಾಡಿದ ದೇವರು? ತನ್ನ ಹೋಲಿಕೆ ಮೇರೆಗೆ, ತನ್ನ ಸ್ವರೂಪದಲ್ಲಿ. ಅಲ್ಲಲ್ಲಿಯ ದೇವರ ಸ್ವರೂಪ ಯಾವುದು? ದೇವರು ಆತ್ಮ ಸ್ವರೂಪನು. ದೇವರ ಹಾಗೆ, ಒಂದು ಮಾತ್ರ ಹೇಳ್ಬೇಕಾ? ದೇವರ ಹಾಗೆ ನಮ್ಮನ್ನು ದೇವರು ಉಂಟು ಮಾಡಿದ. ಹಲ್ಲೆಲೂಯ. ಆದಮ ಅವರು ದೇವರಾಗಿ ಕಾಣ್ತಾ ಇದ್ರು. ಮುಂದೆ 27-28ಕ್ಕೆ ಬನ್ನಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿ. ದೊರೆತನ ಮಾಡುವುದಕ್ಕಾಗಿ ಮನುಷ್ಯನುಂಟು ಮಾಡಿದ. ಈ ಭೂಮಿಯ ಮೇಲೆ, ಭೂಮಿಯಲ್ಲಿರುವ ಸಕಲ ಸಂಗತಿಗಳ ಮೇಲೆ ದೊರೆತನ ಮಾಡುವಂತ ಅಧಿಕಾರವನ್ನು ಮನುಷ್ಯನಿಗೆ ದೇವರು ಕೊಟ್ಟ. 2:7 ಓದಿ. 2:7 ಜೆನಿಸಿಸ್ 2:7 ಆದಿಕಾಂಡ 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ. ಯಾವುದರಿಂದ ರೂಪಿಸಿದ? ನೆಲದ ಮಣ್ಣಿನಿಂದ. ಒಂದು ರೀತಿಯಲ್ಲಿ ಗೊಂಬೆ, ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು.
ಅಲ್ಲಲ್ಲೂಯ್ಯ. ಮಣ್ಣಿನಿಂದ ಮನುಷ್ಯನ ಶರೀರ ದೇವರು ನಿರ್ಮಿಸಿದ. ಯಾವುದರಿಂದ? ಮಣ್ಣಿನಿಂದ. ಇದು ಮಣ್ಣಿನ ಶರೀರ. ಇದು ಯಾವುದಾಗಿದೆ? ಯೋಬ 4:19 ಓದಿ. ಬುಕ್ ಆಫ್ ಜಾಬ್ 4:19. ಧೂಳಿನಲ್ಲಿರುವ ಅಸ್ಥಿವಾರದ ಮೇಲೆ ಮಣ್ಣಿನಿಂದಾದ ಶರೀರಗಳೆಂಬ ಮನೆಗಳೊಳಗೆ ವಾಸಿಸುವವರಲ್ಲಿ. ಯಾವ ಮನೆಯಲ್ಲಿ ವಾಸ ಮಾಡ್ತಿದ್ದೇವೆ ನಾವು ಹೇಳಿ? ಭೂಮಿಯಲ್ಲಿರುವ ಧೂಳಿನಿಂದಾದ ಮಣ್ಣಿನಿಂದಾದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದೇನೆ. ಇದು ಮಣ್ಣಿನ ಶರೀರ. ಆದಿಕಾಂಡ 1:26 ಯಾರನ್ನು ದೇವರು ಸೃಷ್ಟಿ ಮಾಡಿದ್ದು? ತನ್ನ ಸ್ವರೂಪ ಹೋಲಿಕೆ ಮೇರೆಗೆ ಆತ್ಮ ಮನುಷ್ಯನನ್ನು. 2:7 ಶರೀರವನ್ನು ಉಂಟು ಮಾಡಿದ. ಮಣ್ಣಿನಿಂದ ಶರೀರವನ್ನು ಉಂಟು ಮಾಡಿದ. ಯಾವುದನ್ನು ಊದಿದ? ಜೀವ ಶ್ವಾಸ. ಅದರ ಅರ್ಥ ಏನು? ತನ್ನ ಜೀವವನ್ನು ಮನುಷ್ಯನ ಮೇಲೆ ಊದಿದ. ಆತನ ಜೀವ. ಅದಕ್ಕೆ ಮೂಲ ಭಾಷೆಯಲ್ಲಿ ಕೊಡಲ್ಪಟ್ಟಂತ ಪದ ಝೋಯೆ ಏನೆಂಬುದಾಗಿ. ಝೋಯೆ ಎಂದರೆ ದೇವರ ಜೀವ ಅಥವಾ ದೈವಿಕ ಜೀವ, ನಿತ್ಯ ಜೀವ, ದೇವರ ತರದ ಜೀವ, ನಮ್ಮನ್ನು ಪರಿಪೂರ್ಣವಾಗಿ ಆಕ್ರಮಿಸಿರುವಂಥ ಜೀವ. ಆದಮನನ್ನು ಆ ಜೀವ ಪರಿಪೂರ್ಣವಾಗಿ ಆಕ್ರಮಿಸಿತು. ದೇವರಲ್ಲಿ ಏನಿದೆಯೋ ಅದು ಆದಾಮನಲ್ಲಿ ಬಂತು. ಶಕ್ತಿ, ಅಧಿಕಾರ, ಪರಿಶುದ್ಧತೆ, ಬಲ, ಹಲ್ಲೆಲೂಯಾ, ಎಲ್ಲ ಸಂಗತಿಗಳು ಆದಾಮನ ಒಳಗಡೆ ಬಂದವು. ದೇವರ ಜೀವದಲ್ಲಿ ಎಲ್ಲ ಸಂಗತಿ ಇದೆ. ಆದಾಮನೊಳಗೆ ತನ್ನ ಜೀವವನ್ನು ದೇವರು ಊದಿದಾಗ ಅರ್ಥ ಆಯ್ತು. ಒಟ್ಟಿಗೆ ಎಷ್ಟು ಜೀವ ಇದೆ ಗೊತ್ತುಂಟ? ಸತ್ಯವೇ ಧ್ಯಾನಿಸೋ 3 ಜೀವದ ಬಗ್ಗೆ ನಾವು ಧ್ಯಾನ ಮಾಡಬಹುದು. ಎಷ್ಟು ಜೀವ? ಒಂದು ಬಯೋಸ್ ಎಂಬುದಾಗಿ, ಎಲ್ಲರಲ್ಲಿ ಬಯೋಸ್, ಬಯೋಸ್. ಎರಡನೇದು ಸೂಕೆ, ಎರಡನೇದು ಸೂಕೆ. ಮೂರನೆಯದ್ದು ಝೋಯೆ. ಬಯೋಸ್ ಎಂಬುದಾಗಿ ಹೇಳ್ಬೇಕು. ಬಯೋಲಜಿ ಈಗ ಓದಿದವರಿಗೆ ಗೊತ್ತಿರ್ತದೆ. ಬಯೋಸ್ ಎಂಬುದಾಗಿ ಹೇಳ್ಬೇಕಾದ್ರೆ ಕೆಲವೊಬ್ಬರು ಹೇಳ್ತಾರೆ, ಓಕೆ, ಆದಿಕಾಂಡ 5:1-3 ಓದಿ ಮೊದಲು. ಜೆನೆಸಿಸ್ 5:1-3. ಆದಿಕಾಂಡ 5:1-3. ಆದಾಮನ ವಂಶದವರ ಚರಿತ್ರೆಯು, ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ದೇವರ ರೂಪದಲ್ಲಿ ಅಲ್ಲ. ಈಗ ಯಾವ ರೂಪದಲ್ಲಿ ಅವನಿಗೆ ಮಗ ದೇವರು ಕೊಡ್ತಾನೆ? ಸೇತನ ಅವನ ಹೋಲಿಕೆಗೆ ಸರಿಯಾಗಿ. ಆದಾಮನ, ಯಾಕಂದ್ರೆ ಈಗಾಗಲೇ ಆದಾಮ ದೇವರ ಜೀವ ಕಳ್ಕೊಂಡು ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಯಾರ ಜೀವ ಅವನೊಳಗೆ ಬಂದಿದೆ ಈಗ? ಸೈತಾನನ ಜೀವ. ಏದೇನ್ ತೋಟದಲ್ಲಿ ಪಾಪ ಮಾಡಿದಾಗ. ಅರ್ಥ ಆಗ್ತದೆಯಾ? ಅಂದರೆ ಕೆಲವೊಬ್ಬರು ಈ ಬಯೋಸ್ ಎಂಬುದಾಗಿ ಹೇಳ್ಬೇಕಾದ್ರೆ, ತಂದೆ ಹಾಗೇ ಮಾತಾಡೋದಲ್ಲ ಇವನು, ತಂದೆ ಹಾಗೇ ನೆಗಾಡ್ತಾನೆ, ತಂದೆ ಹಾಗೆ ಕೊಡುವ ಸ್ವಭಾವ ಇವನಿಗಿದೆ, ತಂದೆ ಹಾಗೆ ಕೋಪ ಮಾಡ್ತಾನೆ, ತಂದೆ ಹಾಗೇ ತಿನ್ನುವುದು ಇವನು, ತಂದೆ ಹಾಗೇ ಕುಡಿಯುವುದು. ಕೆಲವೊಬ್ರು ಹೇಳುವಂಥದ್ದನ್ನು ಕೇಳಿದ್ದೀರಾ? ತಂದೆಗೆ ಈ ರೋಗ ಇತ್ತು ಇವನಿಗೆ ಬಂದಿದೆಯಲ್ಲ ಇದು, ತಂದೆಗೆ ಸ್ವಭಾವ ಇತ್ತು ಇವನಿಗೆ ಬಂದಿದೆಯಲ್ಲ ಇದು. ಆ ಜೀವಿತಕ್ಕೆ ಹೇಳ್ತಾರೆ ಬಯೋಸ್. ಎಷ್ಟಕ್ಕೆ ಅರ್ಥ ಆಯ್ತು? ವಂಶ ಪಾರಂಪರ್ಯದಿಂದ ಬರುವಂಥ ಒಂದು ಸ್ವಭಾವ, ಅದು ಜೀವಿತ. ಎರಡನೇದು ಸೂಕೆ ಎಂಬುದಾಗಿ. ಪ್ರಸಂಗಿ ಪುಸ್ತಕ 2ನೇ ಅಧ್ಯಾಯ, ನಮ್ಗೆ ಟೈಮ್ ಇಲ್ಲ, ಮತ್ತೆ ನೀವು ಬರ್ಕೊಳ್ಳಿ, ಮನೇಲಿ ಓದಿ ಹೋಗಿ. ಪ್ರಸಂಗಿ 2:1-11. ನೆಕ್ಸ್ಟ್ ಭಾನುವಾರ ಬರುವಾಗ ಸತ್ಯವೇದ ಮತ್ತು ನೋಟ್ಬುಕ್ ಇರಬೇಕು. ನಿನ್ನೆ ಕೂಡ ಸೇವಕರು ಹೇಳಿದರು ಅಲ್ಲ, ಸತ್ಯವೇದ ಮತ್ತು
ಯಾಕಂದರೆ ವಾಕ್ಯ ಅದು ನಮ್ಮ ಜೀವವಾಗಿದೆ. ವಾಕ್ಯ ಏನಾಗಿದೆ, ಮತ್ತಾಯ 4:4 ಹೇಳ್ತದೆ, ಮನುಷ್ಯ ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ನುಡಿಗಳ ಮೂಲಕ ಜೀವಿಸುತ್ತಾನೆ. ಹಲ್ಲೆಲೂಯಾ. ಕೈಯಲ್ಲಿ ಸತ್ಯವೇದವು ಒಂದು ನೋಟ್ ಬುಕ್ ಇದ್ರೆ ನೋಡಿ, ಅಪೊಸ್ತಲರ 17:11 ಓದಿ. ಜಸ್ಟ್ ನಾನು ಸ್ವಲ್ಪ ಹೊರಗೆ ಹೋಗ್ತೇನೆ, ಮತ್ತೆ ಪುನಃ ಇಲ್ಲಿ ಬರ್ತೇನೆ. 17:11 ಆಕ್ಟ್ಸ್ ಆಫ್ ಅಪೊಸ್ತಲ್. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿ ದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಹೇಗೆ ಶೋಧಿಸುತ್ತಿದ್ದರು ಅವರು? ಅಪೊಸ್ತಲರು ಅವರಿಗೆ ಹೇಳುವಂಥ ವಾಕ್ಯಗಳನ್ನು ಅವ್ರು ಏನು ಮಾಡ್ತಾ ಇದ್ರು? ನೋಟ್ಬುಕ್ ಅಲ್ಲಿ ಬರ್ಕೊಳ್ತಾ ಇದ್ರು. ಮನೆಗೆ ಹೋಗಿ ಅವ್ರು ಹೇಳಿದ್ದು ಸರಿಯಾ, ಬೈಬಲಲ್ಲಿ ಇದೆಯಾ ಅಂತ ಕೂತ್ಕೊಂಡು ಅವ್ರು ಪರೀಕ್ಷೆ ಮಾಡ್ತಾ ಇದ್ರು. ಎಷ್ಟಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನೋಟ್ಬುಕ್ ಇಂಪಾರ್ಟೆಂಟ್. ಪೇಪರ್ ತಗೊಂಡು ಬರಬೇಡಿ. ಕೆಲವೊಬ್ಬರು ಇರ್ತಾರೆ, ಒಂದು ಯಾವುದೊಂದು ಪೇಪರ್ ತಗೊಳ್ಳೋದು, ಅವತ್ತಿನ ವಾಕ್ಯ ಅದು ಎಲ್ಲಿ ವಾರಿ ಹೋಗ್ತದೆ ಅಂತ ಗೊತ್ತಿಲ್ಲ, ಮತ್ತೆ ಅವ್ರ ಕೈಗೂ ಸಿಗೋದಿಲ್ಲ. ಅದು ವೇಸ್ಟ್, ಟೈಮ್ ವೇಸ್ಟ್ ಮಾಡೋದು ನಾವು ಪೇಪರಲ್ಲಿ ಬರೋದು. ನೋಟ್ಬುಕ್ಕಲ್ಲಿ ಇವತ್ತಿನ ಸಂದೇಶ ಯಾವ ಸೇವಕರು ಕೊಟ್ಟದ್ದು, ಡೇಟ್, ಹೆಡ್ಡಿಂಗ್ ಎಲ್ಲ ಬರೆದು ಸ್ಕ್ರಿಪ್ಚರ್ ಬರೆಯಬೇಕು. ಆವಾಗ ನಮಗೆ ಅದು ವರ್ಷಗಟ್ಟಲೆ ಹೋದರೂ ಕೂಡ ಅದು ನಮಗೆ, ಅಂದರೆ ಆ ವಾರವೆಲ್ಲ ಅದನ್ನು ಓದಬೇಕು, ಧ್ಯಾನ ಮಾಡಬೇಕು ವಾಕ್ಯಗಳನ್ನು. ಓಕೆ. ಸುಖೆ ಎಂದರೆ ಪ್ರಸಂಗ 2:1-11 ನೀವು ಮತ್ತೆ ಮನೆಯಲ್ಲಿ ಓದಿ, ಸಮಯದ ಅಭಾವ ಇದೆ, ಎಲ್ಲಾದ್ರೂ ಓದ್ಬೋದಿತ್ತು ವಾಕ್ಯವನ್ನು. ಸಾಧಾರಣವಾದ ಮಾನುಷಿಕ ಜೀವಿತವಾಗಿದೆ. ಸಾಧಾರಣವಾದ ಮಾನುಷಿಕವಾದ ಜೀವಿತ ಸುಖೆ. ನಮ್ಮ ಸಾಧಾರಣವಾಗಿ ನಮ್ಮ ತಂದೆ ತಾಯಿಗೆ ನಾನು ಹುಟ್ಟಿದೆ, ಬೆಳೀತಾ ಬಂದೆ, ಎಲ್ಲರೂ ಬೆಳೆದಾಗಿ ನಾನು ಸಹ ಬೆಳೀತಾ ಬಂದೆ. ಸಾಮಾನ್ಯವಾಗಿ ಎಲ್ಲ ತಿಂತಾ ಇದ್ದಾರೆ, ಕುಡಿತಾರೆ, ಮಲಗ್ತಾರೆ, ಊಟ ಮಾಡಿ ಸಾಯ್ತಾರೆ. ಅದೇ ರೀತಿ ಅದು ಸಾಮಾನ್ಯವಾದ ಜೀವಿತ. ಅದಕ್ಕೇನು ಹೇಳ್ತಾರೆ? ಸುಖೆ ಎಂಬುದಾಗಿ ಹೇಳ್ತಾರೆ. ಝೋಯ್ ಎಂಬುವಂಥದ್ದು ಅದು ನಿತ್ಯ ಜೀವ, ದೇವರಲ್ಲಿರುವಂಥ ಜೀವವೇ ಝೋಯೆ. ಅದನ್ನೇ ದೇವರು ಆದಾಮನಲ್ಲಿ ಊದಿದ್ದು. ಹಲ್ಲೆಲೂಯಾ. ದೇವರಲ್ಲಿರುವ ಎಲ್ಲ ಸಂಗತಿ ಆ ಜೀವದಲ್ಲಿದೆ. ಅಷ್ಟೇ ಅರ್ಥ ಆಗ್ತಾ ಇದೆ? ದೇವರ ಸರ್ವ ಸಂಪೂರ್ಣತೆಯು ಆ ಜೀವದಲ್ಲಿ ಇದೆ. ಝೋಯೆ ಜೀವ. ಆದಾಮ ಅವರು ಪಾಪ ಮಾಡಿದಾಗ ಜೀವ ಕಳ್ಕೊಂಡರು, ಜೀವ ಕಡಿಯಲ್ಪಟ್ಟಿದ್ದು ಅವರಿಂದ, ದೇವರಿಂದ ಬೇರ್ಪಡಿಸಲ್ಪಟ್ಟರು. ಸೈತಾನನ ಜೀವ ಅವರೊಳಗಡೆ ಬಂತು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಕರ್ತನಾದ ಯೇಸು ಸ್ವಾಮಿ ಬಂದ. ಯೋಹನ್ನನ ಸುವಾರ್ತೆ 1ನೇ ಅಧ್ಯಾಯ 1-5 ವಾಕ್ಯ ಓದುವ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 1:1-5. ಆಕ್ಚುಲಿ 4-5 ನಮಗೆ ಬೇಕಾದದ್ದು, ಆದರೆ 1ರಿಂದ ಓದುವ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟು. ಯಾರು ಈ ವಾಕ್ಯ? ಯೇಸು, ಕರ್ತನಾದ ಯೇಸು ಕ್ರಿಸ್ತನು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು. ಆತನಲ್ಲಿ ಏನಿತ್ತು? ಇದನ್ನು ಮೂಲ ಭಾಷೆಯಲ್ಲಿ ಝೋಯೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮೂಲ ಭಾಷೆಗೆ ಬರುವಾಗ ಅಲ್ಲಿ ಜೀವ ಎಂಬ ಹಾಗೆ, ನಾವು ಜೀವ ಅಂತ ನಮ್ಮ ಭಾಷೆಯಲ್ಲಿ ಓದುವಾಗ ಮೂಲ ಭಾಷೆಯಲ್ಲಿ ಝೋಯೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನಲ್ಲಿ ಏನಿತ್ತು? ಝೋಯೆ ಇತ್ತು. ಎಲ್ಲ ರೆಡಿ? ಆತನಲ್ಲಿ ಝೋಯೆ ಇತ್ತು. ಜಾನ್ 14:6 14:6 ಯೋಹನ್ನ ಹೇಳ್ತದೆ, ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವಾಗಿದ್ದೇನೆ. ಯೇಸುವೇ ಆ ಜೀವ, ಯೇಸುವೇ ಆ ಜೀವ. ಹಲ್ಲೆಲೂಯಾ. ಯೇಸು ಯಾರಾಗಿದ್ದಾನೆ? ಆ ಜೀವ. ಓದಿ 1 ಯೋಹನ್ನ 5:11-13. ಬುಕ್ ಆಫ್ 1 John ಲೆಟರ್ ಚಾಪ್ಟರ್ 5 11 12 13. 1 John 5:11-13, 11-13. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ದೇವರು ನಮಗೆ ನಿತ್ಯ ಜೀವವನ್ನು, ಆ ನಿತ್ಯ ಜೀವ ಎಂಬ ಪದ ಝೋಯೆ,
ದೇವರು ನಮಗೆ ಝೋಯೆ ಅನ್ನು ಅನುಗ್ರಹಿಸಿದನು. ಆ ಜೀವವು ಆ ಝೋಯೆಯು ಆತನ ಮಗನಲ್ಲಿ ಅದೇ ಎಂಬುದೇ. ಯಾರಲ್ಲಿದೆ? ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿದೆ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ, ಯಾರು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಅವನಿಗೆ ಆ ಜೀವ ಇಲ್ಲ. 13 ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು, ಏನುಂಟು? ಝೋಯೆ ಉಂಟದು, ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಎಷ್ಟು ಜನ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ? ಎಷ್ಟು ಜನ ಅಂಗೀಕಾರ ಮಾಡಿದ್ದೀರಿ? ನೋಡಿ, ಎಫೆಸರ್ 2:1 ಹೇಳ್ತದೆ, ಆತನು ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಬದುಕಿಸಿದನು. ನಿಮ್ಮನೆಂದ್ರೆ ಯಾರನ್ನು? ನಮ್ಮ ಆತ್ಮ, ನಮ್ಮ ಒಳಗಿರುವಂಥ ನಾವು ಆತ್ಮ ಸತ್ತು ಹೋಗಿದ್ದು ಪಾಪ ಮಾಡಿದಾಗ. ಆದಾಮ ಅವರು ಸತ್ತದ್ದು ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ ಸತ್ತದ್ದು. ಆತ್ಮ ಮನುಷ್ಯ ಸತ್ತು ಹೋದ. ಸುವಾರ್ತೆಯನ್ನು ಕೇಳಿದೆವು, ಯೇಸು ಕ್ರಿಸ್ತನನ್ನು ನಂಬಿದೆವು, ಆತನನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದೆವು. ಆವಾಗ ಆ ಜೀವ ನಮ್ಮ ಆತ್ಮದೊಳಗೆ ಬಂದು ನಾವು ಜೀವಿಸಿದೆವು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಯಾರಲ್ಲಿದೆ ಆ ಜೀವ? ಯಾರಲ್ಲಿ? ಕ್ರಿಸ್ತನಲ್ಲಿ. ನಾವು ರಕ್ಷಣೆ ಹೊಂದುವಾಗ ಕ್ರಿಸ್ತನಲ್ಲಿದ್ದಂಥ ಆ ಜೀವ ನಮ್ಮ ಆತ್ಮದ ಒಳಗಡೆ ಬಂದು ನಾವು ಜೀವಿಸುವಂತೆ ಮಾಡಿತ್ತು. ಪುನಃ ಜೀವಿಸುವುದಕ್ಕೆ ಆತ್ಮಕ್ಕೆ ಜೀವ ಕೊಟ್ಟಿತ್ತು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ಗಾಡ್. ಓಕೆ, ಆತನಲ್ಲಿ ಜೀವ ಇತ್ತು. 1 John 1:4. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ನಿಮ್ಮೊಳಗಿರುವಂತ ಆ ಜೀವ ಅದು ಮನುಷ್ಯರಿಗೆ ಅದು ಬೆಳಕಾಗಿದೆ. ಅದಕ್ಕೆ ಯೇಸು ಹೇಳಿದ್ದು ನೋಡಿ, ಮತ್ತಾಯ 5:14, ಮ್ಯಾಥ್ಯೂ 5:14 ಅಲ್ಲಿ, ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ಯೇಸು ಹೇಳಿದಾರಾ? ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಏನಾಗಿದ್ದೀರಿ? ಬೆಳಕಾಗಿದ್ದೀರಿ. ಆ ಲೋಕಕ್ಕೆ ಆ ಬೆಳಕು ಏನಾಗಿದೆ? ಆ ಜೀವವು ಲೋಕಕ್ಕೆ ಬೆಳಕಾಗಿತ್ತು. ನಮ್ಮನ್ನು ದೇವರ ಲೋಕದಲ್ಲಿ ಬೆಳಕನ್ನಾಗಿಟ್ಟಿದ್ದಾನೆ. ನಾವು ಇರುವಂಥ ಸ್ಥಳದ, ಕೆಲಸ ಮಾಡುವ ಸ್ಥಳದಲ್ಲಿ, ನಾವು ವಾಸ ಮಾಡುವಂಥ ಸ್ಥಳದಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ, ಸೇವೆ ಮಾಡುವಂಥ ಸ್ಥಳದಲ್ಲಿ ನಾವು ಆ ಜೀವ ನಮ್ಮಲ್ಲಿ ಇರುವ ನಿಮಿತ್ತ ನಾವು ಬೆಳಕಾಗಿದ್ದೇವೆ, ನಮ್ಮ ನಿಲ್ಲಿಸಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತಾ ಉಂಟು, ಏಷ್ಯ 61, ಇಗೋ ನಿನಗೆ ಬೆಳಕು ಬತ್ತು, ಎದ್ದು ಪ್ರಕಾಶಿಸು. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇದೆ. ಅಲ್ಲಲ್ಲಿಯ ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯಾವಾಗ ಬೆಳಕು ಬಂದದ್ದು? ಈ ಜೀವ ಬಂದಾಗ, ಝೋಯ ಬಂದಾಗ. ಇನ್ನೂ ಅನೇಕರು ಪ್ರಕಾಶಿಸದೆ ಇರುವುದಕ್ಕೆ ಕಾರಣ ಏನು? ಪ್ರಕಟಣೆ ಇಲ್ಲ. ಜೀವ ಹೊಂದಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, 5 ವರ್ಷ 10 ವರ್ಷ ಆಯ್ತು. ಪ್ರಕಟಣೆ ಸಿಕ್ಕದ ಕಾರಣ ದಾಸನ ಭಾವದಲ್ಲೇ ಅನೇಕ ಜೀವನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಬಂದಿದೆ, ಉದಯಿಸಿದೆ. ಹಲ್ಲೆಲೂಯ. ಆ ಜೀವ ಲೋಕಕ್ಕೆ ಬೆಳಕಾಗಿತ್ತು. ನಾವು ಇರುವಂಥ ಸ್ಥಳದಲ್ಲಿ ಬೆಳಕಾಗಿರಬೇಕು. ನಮ್ಮ ಮಾತುಗಳು, ನಮ್ಮ ನಡತೆ, ನಮ್ಮ ಸ್ವಭಾವ, ನಮ್ಮ ಜೀವಿತ, ಇದನ್ನು ಕಂಡು ಜನರು ದೇವರ ಕಡೆಗೆ ಆಕರ್ಷಿಸಲ್ಪಡಬೇಕು. ಈ ಜೀವವು ಜನರು ಆಕರ್ಷಿಸುವಂಥದ್ದು. ಯೋನ್ 8:12 ಯೇಸು ಒಂದು ಮಾತನಾಡಿದ. ಜಾನ್ 8:12 ಅಲ್ಲಿ ಏನು ಹೇಳಿದ ಸ್ವಾಮಿ? ಅಲ್ಲಿ ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಎಂತ ಬೆಳಕು? ಜೀವ ಕೊಡುವ ಬೆಳಕನ್ನು ಹೊಂದಿದ್ದಾನೆ.
ನಮ್ಮಲ್ಲಿರುವಂಥ ಜೀವ ಉಂಟಲ್ಲ, ಅದು ಇನ್ನೊಬ್ಬರಿಗೆ ಜೀವ ಕೊಡುವಂಥದ್ದಾಗಿದೆ, ಇನ್ನೊಬ್ಬರಿಗೆ ಬೆಳಕನ್ನು ಕೊಡುವಂಥದ್ದಾಗಿದೆ. ಆ ಬೆಳಕು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಜೀವ ನಮ್ಮಲ್ಲಿದೆ. ಇನ್ನೊಬ್ಬರು ಜೀವಿಸುವಂತೆ ಮಾಡಬಹುದು. ನಾವು ಇನ್ನೊಬ್ಬರು ಒಳ್ಳೆ ಜೀವಿತಕ್ಕೆ ನಡೆಸಲಿಕ್ಕೆ ಆ ಬೆಳಕು ನಮ್ಮಲ್ಲಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟಕ್ಕೆ ಅರ್ಥ ಆಗ್ತಾ ಇದೆ? ಮುಂದೆ ಓದಿ, ಜಾನ್ 1. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಎಲ್ಲಿ ಪ್ರಕಾಶಿಸುತ್ತದೆ? ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ. ನಮ್ಮ ಸುತ್ತಲೂ ಎಲ್ಲ ಕಡೆ ಕತ್ತಲೆ. ಓದಿ ಏಷ್ಯಾ 61:1-4 ವಾಕ್ಯ ಓದುವ. ಐಸಾ 60:1-4. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ. ಭೂಮಿಯನ್ನು ಏನು ಆವರಿಸಿದೆ? ಕತ್ತಲೆ ಆವರಿಸಿದೆ. ಕತ್ತಲೆ ಸೈತಾನ, ಪಾಪ, ರೋಗ, ವೇದನೆ, ನೋವುಗಳು, ನಿರಾಶೆ, ಕತ್ತಲೆ ಲೋಕವನ್ನು ಆವರಿಸಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಜನಾಂಗಗಳು ಏನು ಮುಚ್ಚಿದೆ? ಕಾರ್ಗತ್ತಲೆ ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು. ಯಾರ ಬೆಳಕಿಗೆ ನೆರೆಯುವವು? ನಿನ್ನ ಬೆಳಕಿಗೆ. ಜನಾಂಗಗಳು ಯಾರ ಬೆಳಕಿಗೆ ನೆರೆಯುವವು? ಎಲ್ಲ ನೋಡಿ, ಜನಾಂಗಗಳು ನನ್ನಲ್ಲಿರುವ ಬೆಳಕಿಗೆ ನೆರೆದು ಬರುತ್ತಾರೆ. ಅದಕ್ಕೆ ಜೀವ ದೇವರು ಕೊಟ್ಟದ್ದು. ಈ ಜೀವ ಕತ್ತಲಲ್ಲಿ ಪ್ರಕಾಶಿಸುವಂಥದ್ದು. ಲೋಕಕ್ಕೆ ನಿರೀಕ್ಷೆ ಇಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಅವಘಡಗಳು, ಆತ್ಮಹತ್ಯೆಗಳು ಎಲ್ಲ ಕಡೆ ನಾವು ನೋಡ್ತೇವೆ. ವ್ಯಭಿಚಾರ, ಪಾಪ, ಕೊಲೆಗಳು, ಜಗಳಗಳು, ಕೊರತೆಗಳು, ದರಿದ್ರ, ಬಡತನ, ಇವೆಲ್ಲ ನಾವು ಲೋಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಭೂಮಿಯನ್ನು ಕತ್ತಲೆ ಆವರಿಸಿದೆ, ಆದರೆ ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಹಲ್ಲೆಲೂಯಾ. ದೇವರು ನಮ್ಮನ್ನು ಲೋಕದಲ್ಲಿ ಬೆಳಕನ್ನಾಗಿ ನಿಲ್ಲಿಸಿದ್ದಾನೆ. ಕಾರಣ ಆ ಜೀವ ಉಂಟಲ್ಲ, ಆ ಜೋಯ್ ಜೀವ, ಅದು ಕತ್ತಲೆಯ ಲೋಕಕ್ಕೆ ಅದು ಬೆಳಕನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಮುಂದೆ ಓದಿ. ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಅರಸರು ಮಾತ್ರ ಅಲ್ಲ, ಜನಾಂಗಗಳು ಬರುತ್ತದೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು. ಮುಂದಿನ ವಾಕ್ಯಗಳು ನೋಡುವಾಗ ಕೊಂಕಳು ಹೊತ್ತುಕೊಂಡು ಬರ್ತಾರೆ, ಅನೇಕರು ಬರ್ತಾರೆ. ನಮ್ಮಲ್ಲಿರುವಂಥ ಬೆಳಕಿಗೆ ನೆರೆಯುತ್ತಾರೆ. 22 ವಾಕ್ಯದವರೆಗೆ ಓದಬಹುದು, ಸಮಯದ ಅಭಾವ ಇದೆ, ಇಲ್ಲಂದ್ರೆ ನಾನು ಓದ್ತಾ ಇದ್ದೆ. ಓಕೆ, ಜಾನ್ ಚಾಪ್ಟರ್ 1:5 ಕಂಟಿನ್ಯೂ. ಕತ್ತಲು ಅದನ್ನು ಮುಸುಕಲಿಲ್ಲ. ಅದರ ಅರ್ಥ, ನಿಮ್ಮೊಳಗೆ ಜೀವ ಇದೆಯಲ್ಲ, ಅದನ್ನು ಜಯಿಸಲಿಕ್ಕೆ ಸೈತಾನ ಶಕ್ತಿಗೆ ಸಾಧ್ಯನೇ ಇಲ್ಲ. ಯಾವ ಮಾಟ ಶಕ್ತಿ, ಮಂತ್ರ ಶಕ್ತಿಗೆ ಸಾಧ್ಯ ಇಲ್ಲ. ಕತ್ತಲು ಅದನ್ನು ಜಯಿಸ್ಲಿಕ್ಕೆ ಆಗಲ್ಲ. ಕತ್ತಲು ಅದನ್ನು ಇಲ್ಲದಂತೆ ಮಾಡ್ಲಿಕ್ಕೆ ಆಗಲ್ಲ. ಅದು ಕತ್ತಲನ್ನೇ ಇಲ್ಲದಂತೆ ಮಾಡುವಂತ ಬೆಳಕು. ಹಲ್ಲೆಲೂಯಾ. ಈಗ ಅರ್ಥ ಆಯ್ತು ನಿಮ್ಮೊಳಗೆ ಇರುವಂತ ಆ ಜೀವ ಎಷ್ಟು ಬೆಲೆ ಬಾಳುವಂಥದ್ದು. ಹಲ್ಲೆಲೂಯಾ. ನಮ್ಮಲ್ಲಿ ನಾವು ಇದರಲ್ಲಿ ಯೋಚನಾ ಶೈಲಿಯಲ್ಲಿ ನಾವು ಜೀವಿಸಬೇಕು. ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅಯ್ಯೋ ನಾನು ಪಾಪಿ, ಅಯ್ಯೋ ನಾನು ಹುಳ, ಅಯ್ಯೋ ನಾನು ಬಲಹೀನ. ಇದು ದಾಸನ ಭಾವ. ಇದು ಯಾರ ಭಾವ? ಇದು ದಾಸನ ಭಾವ. ಯಾವುದಕ್ಕೂ ಬರದವನು, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಮಾತಾಡಲಿಕ್ಕೆ ಗೊತ್ತಿಲ್ಲ. ದಾಸನ ಭಾವ. ದಾಸನ ಭಾವದಿಂದ ಬದಿಯವರು ಕೈಗೊಟ್ಟು ದಾಸನ ಭಾವದಿಂದ ಹೊರಗೆ ಬಾ, ಮಗನ ಭಾವದಲ್ಲಿ ಜೀವಿಸು. ಪುನಃ ಹೇಳಿ, ದಾಸನ ಭಾವದಿಂದ ಹೊರಗೆ ಬಂದು ಈಗ ಮಗನಾಗಿದ್ದಿ, ಮಗಳಾಗಿದ್ದಿ. ಹಲ್ಲೆಲೂಯಾ. ಈಗ ಮಗ ಮತ್ತು ಮಗಳಾಗಿದ್ದೇವೆ. ಇದರಲ್ಲಿ ನಾವು ಜೀವಿಸಬೇಕು. ದೇವರ ಜೀವವನ್ನು ನಮಗೆ ಕೊಟ್ಟಿದ್ದಾನೆ.
ದೇವರಲ್ಲಿರುವಂಥ ಎಲ್ಲ ಸಂಗತಿ ಆ ಜೀವದಲ್ಲಿದೆ. ಸೈತಾನ ಶಕ್ತಿಗಳಿಗಿಂತ ದೊಡ್ಡದು, ಇಲ್ಲ ಅಧಿಕಾರಗಳು ದೊಡ್ಡದು ನಮ್ಮಲ್ಲಿರುವಂಥ ಜೀವ. ಹಲ್ಲೆಲೂಯಾ. ಮಗ ಮತ್ತು ಮಗಳು ಆಗಿದ್ದೇವೆ ನಾವು. ಇನ್ನೊಂದು ಹೇಳ್ಬೇಕಾ ವಾಕ್ಯ, 19ನೇ ವಾಕ್ಯ, ರೋಮ 8:19 ಓದಿ. ರೋಮ್ 8:19. ದೇವಪುತ್ರನ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಇದರ ಅರ್ಥ ಏನು? ದೇವಪುತ್ರರು ಯಾರು? ನಾವು ದೇವಪುತ್ರರು, ದೇವಪುತ್ರಿಯರು ನಾವು, ರಕ್ಷಣೆ ಹೊಂದಿದ್ದೇವರ ಮಕ್ಕಳು. ನಮ್ಮ ಮಹಿಮೆ ಪ್ರಕಟ ಆಗುವುದಕ್ಕಾಗಿ ಇಂಗ್ಲಿಷಲ್ಲಿ ಮ್ಯಾನಿಫೆಸ್ಟೇಷನ್ ಎಂಬುದಾಗಿ ಹೇಳ್ತಾರೆ. ಜಗತ್ತು ಕಾಯ್ತಾ ಇದೆ. ಹೂಗಳಿಗೆ ಜೀವ ಇದೆ, ಮರಗಳಿಗೆ ಜೀವ ಇದೆ, ಗಿಡಗಳಿಗೆ ಜೀವ ಇದೆ, ಈವನ್ ಈ ಭೂಮಿಗೆ ಜೀವ ಇದೆ, ಆಕಾಶಕ್ಕೆ ಜೀವ ಇದೆ. ಗೊತ್ತುಂಟ? ಧರ್ಮೋಪದೇಶಕರ 4:27 ಓದಿ. ಯೆಹೋವನು ನಿಮ್ಮನ್ನು ಅನ್ಯ ಜನಗಳಲ್ಲಿ ಚದುರಿಸುವನು, ಆತನು ನಿಮ್ಮನ್ನು 26 ಓದಿ. ಆತನನ್ನು ಕೋಪಗೊಳಿಸಿದರೆ ನೀವು ಯೋರ್ದಾನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ದೇವರು ಭೂಮಿ ಆಕಾಶಗಳನ್ನು ಸಾಕ್ಷಿಗ ಕರೀತಾನಂತೆ. 31:28 ಕೂಡ ಉಂಟು. ಧರ್ಮೋಪದೇಶ ಕಾಂಡ 30:19 ಕೂಡ ಉಂಟು. ಈವನ್ 148 ಕೀರ್ತನೆ 14 ವಾಕ್ಯ ಮಾತ್ರ ಅದರಲ್ಲಿ ಇರುವುದು. ಅದು ಓದಿದ್ರೆ ಗೊತ್ತಾಗ್ತದೆ ಎಲ್ಲ ಸೃಷ್ಟಿಕರ್ತನ ಹೇಗೆ ಸ್ತುತಿಸ್ತದೆ ಎಂಬುದಾಗಿ. ಇವತ್ತು ಸೃಷ್ಟಿ ಎದುರು ನೋಡುವಂಥದ್ದು ಏನು ಗೊತ್ತುಂಟ? ದೇವರ ಮಕ್ಕಳಾದ ನಮ್ಮಲ್ಲಿ ನಾವು ಯಾವಾಗ ದೇವಪುತ್ರ ನಮ್ಮ ಮಹಿಮೆ ಪ್ರಕಟ ಆಗುತ್ತದೆ ಕಾಯ್ತಾ ಇದ್ದಾರೆ. ನಾವು ಇನ್ನೂ ದಾಸನ ಭಾವದಲ್ಲಿ ಜೀವಿಸ್ತಾ ಇದ್ದರೆ ಆ ಮಹಿಮೆ ಯಾವಾಗ ಪ್ರಕಟ ಆಗಲಿಕ್ಕೆ? ಎಷ್ಟಂಗೆ ಅರ್ಥ ಆಯಿತು? ಲೋಕದಲ್ಲಿ ರೋಗಿಗಳಿದ್ದಾರೆ, ವೇದನೆ ಇದ್ದ ಅಂದರೆ ಅವರಿಗೆ ಬಿಡುಗಡೆ ಬೇಕು, ಸೌಖ್ಯ ಬೇಕು, ದುರಾತ್ಮ ಪೀಡೆಯಿಂದ ಬಿಡುಗಡೆ ಬೇಕು. ಅಲ್ಲ, ಅನೇಕ ಆತ್ಮಹತ್ಯೆ ಮಾಡಿಕೊಂಡು ನಿರೀಕ್ಷೆ ಇಲ್ಲ, ನಿರೀಕ್ಷೆ ಬೇಕು. ದೇವಪುತ್ರರ ಮಹಿಮೆ ಯಾವಾಗ ಪ್ರಕಟ ಆಗ್ತಾ ಸೃಷ್ಟಿ ಏನು ಮಾಡ್ತಾ ಇದೆ? ವೆಯ್ಟ್ ಮಾಡ್ತಾ ಕಾಯ್ತಾ ನಿಂತಿದೆ. ಡಿಜೆ ಬೆತ್ತಲ್ಲಿ ಯೇಸುಪುರದಲ್ಲಿರೋ ಸಭೆಯ ದೇವರ ಮಕ್ಕಳ ಮಹಿಮೆ ಯಾವಾಗ ಪ್ರಕಟ ಆಗ್ತಾ ಕಾಯ್ತಾ ನಿಂತಿದೆ. ನಾವೇನು ಮಾಡ್ತಾ ಇದ್ದೇವೆ? ದಾಸನ ಭಾವದಲ್ಲೇ ಜೀವಿಸ್ತಾ ಇದ್ದೇವೆ ಇನ್ನು. ಹಲ್ಲೆಲೂಯಾ. ಈಗ ಇವತ್ತಿನ ವಾಕ್ಯ ಅರ್ಥ ಆಯಿತು. ರೋಮ 12:2 ಏನು ಹೇಳ್ತದೆ? ನಮ್ಮ ಮನಸ್ಸನ್ನು ನೂತನ ಪಡಿಸಿಕೊಂಡು ಪರಲೋಕ ಭಾವದವರಾಗಿ ಈ ಲೋಕ ಜೀವಿಸಿ. ನಾವು ಒಂದನೇದಾಗಿ ದೇವರ ಜೀವ ನನ್ನಲ್ಲಿ ಬಂದಿದೆ, ಝೋಯೆ ಜೀವ. ಎಲ್ಲರಡಿ, ದೇವರ ಜೀವ ನನ್ನಲ್ಲಿ ಬಂದಿದೆ. ಹಲ್ಲೆಲೂಯಾ. ದೇವರ ಸರ್ವ ಸಂಪೂರ್ಣತೆಯು ನನ್ನ ಒಳಗಡೆ ಇದೆ. ತ್ರಿಯೇಕ ದೇವರು ನನ್ನ ಒಳಗಡೆ ವಾಸ ಮಾಡುತ್ತಾ ಇದ್ದಾರೆ. ಸಕಲ ಅಂಧಕಾರ ಶಕ್ತಿಗಳು, ದೊರೆತನಗಳು, ದುರಾತ್ಮಗಳು, ಮಾಟ ಮಂತ್ರ ಶಕ್ತಿಗಳು, ಸಕಲ ಕತ್ತಲೆಯ ಶಕ್ತಿಗಳಿಗೆಗಳು ಅವುಗಳ ಮೇಲೆ ನಾನು ನಿಂತಿದ್ದೇನೆ. ಅವುಗಳಿಗಿಂತಲೂ ಶಕ್ತಿಯುಳ್ಳವನು ನಾನಾಗಿದ್ದೇನೆ. ನಿಜಂಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಇವತ್ತಿಗೆ ಇಲ್ಲಿಗೆ ನಾನು ಮುಗಿಸ್ತೇನೆ ಈ ವಾಕ್ಯವನ್ನು. ಬರುವ ವಾರ ಕಂಟಿನ್ಯೂ ಮಾಡ್ತಾನೆ. ದೇವರು ನಮಗೇನೆಲ್ಲ ಇಟ್ಟಿದ್ದಾನೆ, ನಮ್ಮ ಪೊಸಿಷನ್, ನಮ್ಮ ಸ್ಥಾನಮಾನ. 2ನೇ ವಾಕ್ಯ ಮುಗಿಸದೆ ನಾನು 3ನೇ ವಾಕ್ಯಕ್ಕೆ ಹೋಗೋದಿಲ್ಲ. ಅಲ್ಲಲ್ಲಿ ಎಲ್ಲ ನಿಂತುಕೊಳ್ಳಿ, ದೇವರ ಹಸ್ತಕ್ಕೆ ನಂಬಿಸಿಕೊಡುವ. ಓರಿಕ ಶಕ ರಬಲಕ ಸಂದಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ರಿಬಾಲಕ ಶಂದಲ. ಹಲ್ಲೆಲೂಯಾ.
ಇವತ್ತು ನಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ಯೋಚನೆ ಮಾಡುವಂಥ ಶೈಲಿ ಬದಲಾಗಲಿ. ಕಾರಣ ನಾವೀಗ ದೇವ ಪುತ್ರರು, ದೇವ ಕುಮಾರರು, ದೇವರ ಮಕ್ಕಳನ್ನು ಆಗಿದ್ದೇವೆ. ಅಲ್ಲಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ದೇವರು ನಮ್ಮನ್ನು ಪಾಪದ ಜೀವಿತ ಬಿಡುಗಡೆ ಮಾಡಿದ್ದಾನೆ. ಪಾಪದ ಶಿಕ್ಷೆಯಿಂದ ದೇವರನ್ನು ಬಿಡುಗಡೆ ಮಾಡಿದ್ದಾನೆ. ಅಲ್ಲ, ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಇನ್ನು ನಾವು ಶಾಪದಲ್ಲಿ ಇಲ್ಲ. ಅಲ್ಲಲ್ಲಿ ಶಾಪದ ಬಂಧನಗಳಿಂದ ಪರಿಪೂರ್ಣ ದೇವರು ಬಿಡುಗಡೆ ಮಾಡಿದ್ದಾನೆ. ದಾಸನ ಭಾವದಿಂದ ನಾವು ಹೊರಗೆ ಬಂದು ಆ ಮಗನ ಭಾವದಲ್ಲಿ ಇವತ್ತಿನಿಂದ ನಾವು ಜೀವನ ಮಾಡೋಣ ಪ್ರಿಯರೇ. ನಮ್ಮ ಚಿಂತೆ ಯೋಚಿಸುವಂಥ ಶೈಲಿಯು ಅದು ಪರಿಪೂರ್ಣವಾಗಿ ಅದು ಇವತ್ತಿನ ಬದಲಾಗುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಿ. ನಾವು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕೂಡಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಇದು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಕ್ರಿಯೆ ಮಾಡುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳು ಬೆಳಗುವಂತೆ ಕೃಪೆ ಅನುಗ್ರಹಿಸಿಕೊಳ್ಳಬೇಕೆಂಬುದಾಗಿ ಕರ್ತನೆ ಕೇಳಿಕೊಳ್ತೇನೆ ಸ್ವಾಮಿ. ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ತಿರುಗಿ ಹೋಗುವಾಗ ಪ್ರತಿಯೊಬ್ಬರ ಜೊತೆಲಿ ಇದ್ದುಕೊಂಡು ನಡೆಸು. ಸುರಸ್ತವಾಗಿ ತಮ್ಮ ತಮ್ಮ ಮನೆಗೆ ಹೋಗಿ ಮುಟ್ಟಲು ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಕೇಳಿಕೊಡ್ತೇನೆ ಸ್ವಾಮಿ. ಈ ವಾರವೆಲ್ಲರನ್ನು ಕಾದು ಕಾಪಾಡಿ ನಡೆಸು. ನಾಳೆ ಉಪವಾಸ ಪ್ರಾರ್ಥನೆ ತಿರುಗಿ ಪಾದಪೀಠಕ್ಕೆ ಬಂದು ಸೇರುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ. ನನ್ನ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಪರಿಪಾಲನೆಯು ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನಮ್ಮೆಲ್ಲರ ಜೊತೆಯಲ್ಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ಆನೆ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಏನೆಂದು ವಿಶ್ ಮಾಡ್ತೀವಿ ಒಬ್ಬರಿಗೊಬ್ಬರು? ನಿನ್ನೊಳಗೆ ಝೋಯೆ ಜೀವ ಇದೆ.